ನಿಮಗೂ ಮತ್ತು ಪ್ರಕೃತಿಗೂ ಲವ್ ಸ್ಟೋರಿ ಯಾವಾಗಿಂದ ಸ್ಟಾರ್ಟ್ ಆಯಿತು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರಕೃತಿ ಜೊತೆ ನಮ್ಮ ಲವ್ ಸ್ಟೋರಿ ಇರಲಿಲ್ಲ, ಸರ್ವಿಸ್ ಜೊತೆ ಇತ್ತು. ಸೊ ಈ ಎನ್ವೈರನ್ಮೆಂಟ್ನ ಕಾಪಾಡೋದು ತುಂಬ ಇಂಪಾರ್ಟೆಂಟಾ ಅಂತ ಸಿಟೀಸಲ್ಲಿ ಎಸ್ಪೆಷಲಿ? ನಾವೇನು ಅಂದ್ಕೊಂಡಿದ್ದೀವಿ, ಕಸ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜವಾಬ್ದಾರಿ. ಓಕೆ, ಅವರಿದ್ದಾರೆ, ನಾವು ಟ್ಯಾಕ್ಸ್ ಕಟ್ತೀವಿ, ಅವ್ರು ಎತ್ತುತ್ತಾರೆ. ಅದಲ್ಲ, ನಾವೇ ಎಷ್ಟು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಗೌರ್ಮೆಂಟ್ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ವಾ ಅಂತ. ಸರ್ ಯೋಚನೆ ಮಾಡ್ತಾರೆ, ಪ್ಲಾನ್ಸ್ ತೊಗೊಳ್ತಾರೆ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, ಟೆಂಡರ್ ಕರೀತಾರೆ, DPRಗಳಾಗುತ್ತೆ, ಆದಮೇಲೆ ನಿಂತೋಗುತ್ತೆ. ಜನ ಕೇಳಬೇಕು, ಜನ ಕೇಳ್ತಿಲ್ಲ. ಜನ ಯಾವತ್ತು ಕೇಳಕ್ಕೆ ಶುರು ಮಾಡ್ತಾರೆ, ಅಧಿಕಾರಿಗಳು ಅಥವಾ ಸರ್ಕಾರ ಹೆದರ್ತಾರೆ. ಬಟ್ ಈ ಸಿವಿಕ್ ಸೆನ್ಸ್ಗೂ ಎಂಪತ್ತಿಗೂ ಏನಾದರೂ ಕನೆಕ್ಷನ್ ಇದೆಯಾ? ಸಿವಿಕ್ ಸೆನ್ಸ್ ಅನ್ನೋದೇ ಜನ ಮರ್ತೋಗಿದ್ದಾರೆ. ಏನದು ಸ್ಟ್ಯಾಂಪೀಡ್ಗಳಾಗ್ತಿದೆ ರೀಸೆಂಟಾಗಿ, ನಮ್ಮ RCBದಾಗಿರ್ಬೋದು, ರೀಸೆಂಟಾಗಿ ತಮಿಳ್ನಾಡಲ್ಲಾಗಿರೋ, ಕರೆಕ್ಟ್, ನಮಗೆ ಗೊತ್ತಿಲ್ಲ. ಯಾರೋ ಒಬ್ರು ನಾಯಕರನ್ನ ನೋಡಿದ ತಕ್ಷಣ ಅವ್ರನ್ನ ದೇವ್ರನ್ನ ನೋಡ್ದಂಗೆ ನಾವು ಕಿರ್ಚ್ಕೊಂಡು ತಳ್ಳಾಡ್ಕೊಂಡು ಅವ್ರಿಗೆ ನೋಡೋ ಅಂಥದ್ದೇನಿಲ್ಲ. ನಮ್ಮ ಜೀವಕ್ಕಿಂತ ಯಾವುದು ಹೆಚ್ಚಲ್ಲ. ಸೊ ಮೊದಲು NGO ಮಾಡಿರೋರು ಕಾಸು ಮಾಡಿದ್ರ? ನಾನು ನಮ್ಮ CA ಇಂದ ಕೇಳ್ಪಟ್ಟಿದ್ದು, ಯಾರೋ ಒಬ್ರು ಹೇಳಿದ್ರಂತೆ ಅಧಿಕಾರಿ, ನನಗೆ iPhone ಬ್ಲ್ಯಾಕ್ ಬೇಕು, ನನ್ನ ಮಗಳು ಕೇಳ್ತಾಳೆ, ಅದನ್ನು ತಂದ್ಕೊಡು, ATG ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಓಲ್ಡ್ ಮಾಂಕ್ ಸ್ಟುಡಿಯೋ ಕಿರಣ್ ಜೊತೆಗೆ. ಇವತ್ತಿನ ಈ ಎಪಿಸೋಡಲ್ಲಿ ನೀವು ಮರ್ತೋಗಿರುವಂತಹ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಿದು ವಿಷಯ? ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕಿರಣ್ ಯಾದವ್ ಅವರಿದ್ದಾರೆ. ಇವರು ಸಂಪಿಗೆ ಫೌಂಡೇಶನ್ ಅನ್ನೋ NGO ಮುಖಾಂತರ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಪರಿಸರನ ಕಾಪಾಡ್ತಾ ಇದ್ದಾರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಿಮಗೂ ಮತ್ತು ಪ್ರಕೃತಿಗೂ ಲವ್ ಸ್ಟೋರಿ ಯಾವಾಗಿಂದ ಸ್ಟಾರ್ಟ್ ಆಯಿತು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರಕೃತಿ ಜೊತೆ ನಮ್ಮ ಲವ್ ಸ್ಟೋರಿ ಇರಲಿಲ್ಲ, ಸರ್ವಿಸ್ ಜೊತೆ ಇತ್ತು. ಸೊ ಲಾಸ್ಟ್ 2 ವರ್ಷದ ಮುಂಚೆ ಕಡಲೆಕಾಯಿ ಪರಿಚಯ ಆಯಿತು. ಮಲ್ಲೇಶ್ವರಂದಲ್ಲಿ ಕೂಡ ಕಡಲೆಕಾಯಿ ಪರಿಚಯ ಆಗುತ್ತೆ, ಹಾಗೂ ಬಸವನಗುಡಿಲಾಗುತ್ತೆ. ಮುಂಚೆ ಮಲ್ಲೇಶ್ವರಮಲ್ಲಿ ಆಗುತ್ತೆ, ಆಮೇಲೆ ಬಸವನಗುಡಿಲಾಗುತ್ತೆ. ಸೊ ಸಂಪಿಗೆ ಫೌಂಡೇಶನ್ ಅಂತ ಒಂದು ಆಗ್ತಾನೆ ಸ್ಟಾರ್ಟ್ ಮಾಡಿದ್ದು NGO. ಸ್ವಲ್ಪ ಲೈಕ್ ಮೈಂಡೆಡ್ ಪೀಪಲ್ ಇದ್ದರು, ಅವ್ರ ಜೊತೆ ಮೀಟ್ ಆದ. ಸೊ ಅವರೆಲ್ಲ ಹೇಳಿದ್ರು, ಈ ಪರಿಚಯನ ನಾವು ಪ್ಲಾಸ್ಟಿಕ್ ಫ್ರೀ ಮಾಡೋಣ ಅಂತ. ನಾನು ಏನು ಪ್ಲಾಸ್ಟಿಕ್ ಫ್ರೀ ಅಂದರೆ ನನಗೆ ಆ್ಯಕ್ಚುಲಿ ಐಡಿಯಾನೂ ಕೂಡ ಇರಲಿಲ್ಲ. ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್, BBMP, ಮಲ್ಲೇಶ್ವರಂ ಸೋಷಿಯಲ್ಸ್, ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ, ಈ ಥರ ಒಂದು 5-6 ಗ್ರೂಪ್ಗಳ ಜೊತೆ ಸೇರಿಕೊಂಡು ಪರಿಚಯನ ಪ್ಲಾಸ್ಟಿಕ್ ಫ್ರೀ ಮಾಡೋಣ ಅಂತ ಹೊರಟಿದ್ದು. ಅಲ್ಲಿಂದ ಶುರುವಾಗಿದ್ದು ಒಲುವುದು ಇಲ್ಲಿ ತನಕ ಬಂದಿದೆ. ಇವತ್ತು ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡ್ತೀನಿ ಅಂದರೆ ಅದೇ ಕಾರಣ. ಸೊ ಪ್ಲಾಸ್ಟಿಕ್ ಫ್ರೀ ಅಂದ್ಕೊಂಡು ಹೊರಟ್ವಿ, ಆದರೆ ಅದರಲ್ಲಿ ಇದ್ದಿದ್ದ ಕಷ್ಟಗಳು, ಆಮೇಲೆ ಎಷ್ಟು ಟನ್ ಪ್ಲಾಸ್ಟಿಕ್ನ ಅವತ್ತು ನಾವು ಸೆಗ್ರಿಗೇಟ್ ಮಾಡಿದ್ವಿ, ಅಲ್ಲಿಂದ ಶುರುವಾಗಿದ್ದು ಲವ್ ಇಲ್ಲಿ ತನಕ ಕಂಟಿನ್ಯೂ ಆಗ್ತದೆ. ಆ ಟೈಮಲ್ಲಿ ನೀವು ಹೇಗೆ ಕೆಲಸ ಮಾಡ್ತಾಯಿದ್ರಾ ಅಥವಾ ಕಾಲೇಜಲ್ಲಿದ್ರಾ? ಕೆಲಸ ಮಾಡ್ತಿದ್ದೆ. ಸಂಪಿಗೆಗೆ ಈಗ 3 ವರ್ಷ ಆಗಿದೆ ಅಷ್ಟೇ. ಸೊ ಬಿಫೋರ್ ದ್ಯಾಟ್ ರೋಟ್ರಾಕ್ಟಲ್ಲಿದ್ದೆ ನಾನು. 8 ಇಯರ್ಸ್ ತನಕ ನಾನು ರೋಟ್ರಾಕ್ಟಲ್ಲಿದ್ದೆ. 8 ವರ್ಷ, 3 ವರ್ಷ ಪ್ರೆಸಿಡೆಂಟ್ ಆಗಿದ್ದೆ. ಸೊ ಅದಾದಮೇಲೆ ನಾವೇ ಏನಾದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಾಗ ಸ್ಟಾರ್ಟ್ ಮಾಡಿದ್ದು ಸಂಪಿಗೆ ಫೌಂಡೇಶನ್. ಸೊ ಯಾವಾಗಲೂ ಹೇಳ್ತಿರ್ತೀನಿ, 3 ಜನ ಸ್ಟಾರ್ಟ್ ಮಾಡಿದ ಫೌಂಡೇಶನ್ನು. ಇವತ್ತು 200ಕ್ಕೂ ಹೆಚ್ಚು ವಾಲಂಟಿಯರ್ಸ್ ಇದ್ದಾರೆ ನಮ್ಮ ಜೊತೆಗೆ. ದಟ್ಸ್ ಗ್ರೇಟ್. ದಟ್ಸ್ ಹೌ ಇಟ್ಸ್ ಗೋಯಿಂಗ್ ಆನ್. ಸೊ 3 ಜನ ಸ್ಟಾರ್ಟ್ ಮಾಡಿದ್ದು, ಅವರಿಬ್ಬರ ಹೆಸರು ಕೇಳ್ಬೋದಾ? ಖಂಡಿತ. ವಿಘ್ನೇಶ್ ಹಾಗೂ ಶ್ರೇಯಸ್ ಅಂತ. ಸೊ ಇವರಿಬ್ಬರು ನನ್ನ ಫ್ರೆಂಡ್ಸು. ನಾವು LKGಯಿಂದನೂ ಜೊತೆಗೆ ಬೆಳೆದಿದ್ದು, ಒಂದೇ ಸ್ಕೂಲ್, ಒಂದೇ ಕಾಲೇಜು. ಈಗ ದೇ ಆರ್ ಕೋ-ಫೌಂಡರ್ಸ್ ಆಲ್ಸೋ. ಓಕೆ. ಸೊ ನಿಮ್ಮದು ಈ ಡಿಸಿಷನ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ನಮ್ಮ ಮನೆಯಲ್ಲಿ ಮೇ ಬಿ 6 ತಿಂಗಳು ಮುಂಚೆ ಕೂಡ ನನ್ನ ಹುಚ್ಚ ಅಂದ್ಕೊಂಡಿದ್ರು. ಬಿಕಾಸ್ ನಾನು ಮನೆ ತುಂಬಿಟ್ಟಿದ್ದೀನಿ, ಮಣ್ಣು, ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ತುಂಬಿಟ್ಟಿದೆ ನಮ್ಮ ಮನೆಯಲ್ಲಿ. ಏನು ಮಾಡ್ತಿದ್ಯಾ? ಶನಿವಾರ ಭಾನುವಾರ ಆಯಿತು ಅಂದರೆ ನಾನು 7 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 10:30-11 ಗಂಟೆಗೆ ಮನೆಗೆ ವಾಪಸ್ ಬರೋದು, ಈಗಲೂ ಕೂಡ. ಓಕೆ. ಸೊ ಮನೇಲಿ ಏನು ಮಾಡ್ತಿದ್ದ ನೀವು? ಅವ್ರಿಗೆ ಈಗಲೂ ಕೂಡ ಗೊತ್ತಿಲ್ಲ. ಸೊ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ. ಸೊ ದಟ್ ವಾಸ್ ದೇರ್ ಫಸ್ಟ್ ರಿಯಾಕ್ಷನ್. ಇದೊಂಥರ ಸರ್ವಿಸ್ ಇಂಡಸ್ಟ್ರಿನೇ ಅಲ್ವಾ? ಸೊ ಇದಕ್ಕೆ ಎಕ್ಸಾಕ್ಟಾಗಿ ಓಕೆ ನಾನು ಇದೇ ಮಾಡಬೇಕು ಅಂತ ಯಾವ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅನಿಸಿದ್ದು ನಿಮಗೆ? ಸೊ ಕಸ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊಲ್ಯೂಷನ್ ಕೂಡ ತುಂಬ ಈಸಿನೇ. ನಾವು ನಮ್ಮ ಮನೆಯಲ್ಲಿ ಕಸ ವಿಂಗಡಣೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಖಂಡಿತವಾಗಿ ಅದಕ್ಕೆ ತುಂಬ ಒಳ್ಳೆ ಸೊಲ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ಕಸದ ಸಮಸ್ಯೆನ ನಾವು ಪರಿಹಾರ ಮಾಡೋಣ ಅಂತ ತೊಗೊಂಡಿದ್ದು ಟಾಪಿಕ್ ಅದು. ನಾವು ಮುಂಚೆ ಕಮ್ಯುನಿಟಿ ಸರ್ವಿಸ್ ಮಾಡ್ತಿದ್ವಿ, ಇವಾಗ ಬ್ಲ್ಯಾಂಕೆಟ್ ಡೊನೇಷನ್ ಡ್ರೈವ್ ಮಾಡ್ತಿದ್ವಿ, ಫುಡ್ ಡೊನೇಷನ್ ಡ್ರೈವ್ ಮಾಡ್ತಿದ್ವಿ. ಸೊ ಇದು ನಾನಿಲ್ಲ ಅಂದರೂ ಕೂಡ ಇನ್ನೊಬ್ಬರು ಮಾಡ್ಬೋದು. ಬಟ್ ನಾವೇನು ಅಂದ್ಕೊಂಡಿದ್ದೀವಿ, ಕಸ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜವಾಬ್ದಾರಿ. ಓಕೆ, ಅವರಿದ್ದಾರೆ, ನಾವು ಟ್ಯಾಕ್ಸ್ ಕಟ್ತೀವಿ, ಅವ್ರು ಎತ್ತುತ್ತಾರೆ. ಅದಲ್ಲ, ನಾವು ಮನೆಯಲ್ಲೇ ಸೆಗ್ರಿಗೇಟ್ ಮಾಡಬೇಕು. ಪ್ಲಾಸ್ಟಿಕ್ ಇರ್ಬೋದು ಅಥವಾ ಏನೊಂದು ವೆಟ್ ವೇಸ್ಟ್ ಡೈಲಿ ಏನು ಜನ್ರೇಟ್ ಆಗುತ್ತೆ ಅದು ಮನೆಯಲ್ಲೇ ಕೂಡ ನಾವು ಕಂಪೋಸ್ಟ್ ಮಾಡ್ಬೋದು.
ಸೊ ಹಾಗಾಗಿ ಶುರುವಾಗದಂಥ ಈ ಒಂದು ಟಾಪಿಕ್ ಅಂದರೆ ಸಸ್ಟೈನಬಿಲಿಟಿ ಮೇಲೆ ವರ್ಕ್ ಮಾಡಬೇಕು ಅಂತ ನಾವು ಶುರು ಮಾಡಿದ್ದೆ ಕಸದ ವಿಷಯವಾಗಿ. ಓಕೆ, ಸೊ ಈ ಎನ್ವೈರನ್ಮೆಂಟ್ನ ಕಾಪಾಡೋದು ತುಂಬ ಇಂಪಾರ್ಟೆಂಟಾ ಅಂತ ಸಿಟೀಸಲ್ಲಿ ಎಸ್ಪೆಷಲಿ? ಸಿಟೀಸಲ್ಲಿ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಇಲ್ಲಿ ಅಟ್ಲೀಸ್ಟ್ ಓದಿರೋ ಜನ ಇರ್ತಾರೆ. ಓಕೆ, ಇವ್ರು ಅರ್ಥ ಮಾಡ್ಕೊಬೇಕು. ಆದರೆ ಈಗ ಏನಾಗ್ತಿದೆ ಅಂದರೆ ಓದಿರೋ ಜನನೇ ತಪ್ಪು ಮಾಡ್ತಿರೋದು. ಈಗ ಸ್ವಿಗ್ಗಿಲಿ ಆರ್ಡ್ರ್ ಮಾಡ್ಕೊತೀವಿ, ಸ್ವಿಗ್ಗಿಲಿ ಆರ್ಡ್ರ್ ಮಾಡಿ ಬಿಸಿ ಬಿಸಿ ತಿಂತೀವಿ, ತಿಂದಾದ್ಮೇಲೆ ಆ ಬಾಕ್ಸ್ನ ಹಂಗೆ ತೊಗೊಂಡೋಗಿ ಕಸಕ್ಕೆ ಹಾಕ್ತೀವಿ. ಆ ಬಾಕ್ಸಲ್ಲಿ ಸ್ವಲ್ಪ ಊಟ ಮಿಕ್ಕಿರುತ್ತೆ. ಸೊ ಆ ಮಿಕ್ಕಿರೋ ಊಟಕ್ಕೆ ಹುಳ ಬೀಳುತ್ತೆ. ನಮ್ಮ ಪೌರ ಕಾರ್ಮಿಕಸ್ ಅದನ್ನು ಕಲೆಕ್ಟ್ ಮಾಡಿಕೊಂಡು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರಿಗೆ ಕೊಡ್ತಾರೆ. ಅಲ್ಲಿ ಈ ಎಲ್ಲ ಪ್ರೋಸೆಸ್ ನಡೆಯೋಕ್ಕೆ ಅಟ್ಲೀಸ್ಟ್ ಒಂದು 5-6 ದಿವಸ ಬೇಕು. ಅಷ್ಟೊತ್ತಲ್ಲಿ ಆ ಹುಳ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಆ ಪ್ಲಾಸ್ಟಿಕ್ ಎಲ್ಲ ಎತ್ಕೊಳ್ಳೋಕೆ ಹೋದಾಗ ಆ ಹುಳ ಅವನಿಗೆ ಕಚ್ಚುತ್ತೆ. ಅದರಿಂದ ಅವ್ನಿಗೆ ಎಷ್ಟು ಸಮಸ್ಯೆ ಆಗ್ಬೋದು. ನಾವು ಮಾಡ್ತಿರೋ ಒಂದು ಚಿಕ್ಕ ತಪ್ಪು ಏನಿಲ್ಲ, ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಅದನ್ನು ಬಿಸಾಕಿದ್ರೆ ಆಗುತ್ತೆ. ಬಟ್ ನಾವೇನು ಅನ್ಕೊತೀವಿ, ಅಯ್ಯೋ ಬಿಡು ಕಸದವ್ರು ಎತ್ಕೊಂಡು ಹೋಗ್ತಾರೆ ಅಂತ. ಇಷ್ಟು ದೊಡ್ಡ ಸರ್ಕಲಲ್ಲಿ ಬೀಳ್ತೀವಿ ಲಾಸ್ಟಲ್ಲಿ. ಬಟ್ ಈ ಕಸದ್ದೇ ಒಂದು ದೊಡ್ಡ ಪ್ರಾಬ್ಲಮ್ ಸಿಟೀಸಲ್ಲಿ ಅಂತ ಅನ್ಸುತ್ತೆ. ಏನಕ್ಕಂದರೆ ಇವಾಗ ಎಲ್ಲರೂ ಬ್ಯುಸಿಯಾಗಿರ್ತಾರೆ, ಆಫೀಸ್ಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು. ಸೊ ಮಾರ್ನಿಂಗೇ ರೆಡಿಯಾಗಿ ಹೋಗ್ಬಿಡ್ತಾರೆ. ಬಟ್ ಗಾಡಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಳ್ಳಿ, ಮೋಸ್ಟ್ ಪ್ರಾಬ್ಲಿ 9 o'clock ಅಥವಾ 8:30, 9 o'clock. ಸೊ ಅಷ್ಟರಲ್ಲಿ ಇವರೆಲ್ಲ ಹೋಗ್ಬಿಟ್ಟಿರ್ತಾರೆ. ಕಾರ್ಪೊರೇಟ್ ವೈಟ್ ಫೀಲ್ಡಲ್ಲಿರುತ್ತೆ ಅಥವಾ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುತ್ತೆ, ಕೆಲಸಕ್ಕೆ ಹೋಗ್ಬಿಡ್ತಾರೆ. ಸೊ ಇವ್ರಿಗೆ ಕಸ ಹಾಕೋಕ್ಕಾಗಲ್ಲ, ಓಕೆನಾ. ಮತ್ತು ನೈಟ್ ಬರ್ತಾರೆ, ಮನೇಲಿ ಕಸ ಇರುತ್ತೆ, ಡೆಫಿನೆಟ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ಎತ್ತಿ ರೋಡಿಗೆ ಬಿಸಾಬಿಡ್ತಾರೆ. ಸೊ ಇದೊಂದು ಸೈಕಲ್ ನಾನು ಅಬ್ಸರ್ವ್ ಮಾಡಿರೋದು. ಸೊ ಇದಕ್ಕೆ ಸಲ್ಯೂಷನ್ ಅಂತ ಏನಾದರೂ ಒಂದು ಕೊಡ್ಬೋದಾ ಅಂತ? ಸೊಲ್ಯೂಷನ್ಸ್ ಅಂದರೆ ಇದು ಆಲ್ರೆಡಿ ನಾವು BBMP ಜೊತೆ ಮಾತಾಡಿ ದೇ ಹ್ಯಾವ್ ಇಂಪ್ಲಿಮೆಂಟೆಡ್ ಇಟ್ ಆಲ್ರೆಡಿ ಪೇಪರ್ಸಲ್ಲಿ. ಓಕೆ, ಸೊ ಯಾವ ಥರ ಅಂದರೆ ನಾವು ಸಜೆಷನ್ಸ್ ಕೊಟ್ಟಿದ್ವಿ ಲಾಸ್ಟ್ ಒಂದು 6 ತಿಂಗಳು ಮುಂಚೆ ಕೂಡ. ಕಸ ಬಿಫೋರ್ 7 o'clock ಅದು ಪಿಕ್ ಆಗಬೇಕು ಅಂತ ಒಂದು 2-3 ದಿವಸ ಮಾಡಿದ್ರು. ದೇ ಅಲೈನ್ ಟು ಇಟ್. ಬಟ್ ಈಗ ಇನ್ನೂ ಅದೇ 11 ಗಂಟೆಗೆ ಬರ್ತಾರೆ, 10 ಗಂಟೆಗೆ ಬರ್ತಾರೆ. ಇವ್ರು ಅವಾಗ ಇರಲ್ಲ. ಇಲ್ಲದೇ ಇದ್ದಾಗ ಅವ್ರು ತೊಗೊಂಡೋಗೋಕ್ಕೂ ಆಗಲ್ಲ. ಒನ್ ಬೆಸ್ಟ್ ಥಿಂಗ್ ವಾಟ್ ಕ್ಯಾನ್ ಬಿ ಡನ್ ಇಸ್, ನಿಮ್ಮ ಮನೆ ಮುಂದೆ ನೀವು ಕಸದ ಬುಟ್ಟಿ ಅಥವಾ ಕಸದ್ದು ಕವರ್ ಇಟ್ಟರೆ ಪೌರ ಕಾರ್ಮಿಕಾಸ್ ಬಂದು ಅದನ್ನು ಎತ್ಕೊಂಡು ಹೋಗ್ಬೇಕು. ಅದಾದರೆ ಸೈಕಲ್ ನೀಟಾಗೆ ಓಕೆ ಕ್ಲಿಯರ್ ಆಗುತ್ತೆ. ನೀವೀಗ ಕಸ ಇಟ್ಟಿರೋದನ್ನ ಅವ್ರು ಬಂದು ಎತ್ಕೊಂಡು ಹೋದ್ರೆ ಅದು ಈಸಿಯಾಗಿ ಕ್ಲಿಯರ್ ಆಗಿಬಿಡುತ್ತೆ. ಇಲ್ಲ ಒಂದು ಸೆಂಟರ್ ಥರ ಇಡಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಸ್ಪೆಷಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹತ್ರ ವಾರ್ಡ್ ವೈಸ್ ಸೆಂಟರ್ಸ್ ಇದೆ, ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮ ಹಾಲಿನ ಪ್ಯಾಕೆಟ್ ಆಗಿರ್ಬೋದು ಅಥವಾ ಏನೇ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಕೂಡ ತೊಗೊಂಡೋಗ್ಕೊಂಡ್ರೆ ದುಡ್ಡು ಕೊಡ್ತಾರೆ, ಫ್ರೀಯಾಗಿ ಇಸ್ಕೊಳ್ಳಲ್ಲ. ಹಾಂ, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು BBMP ಅಥವಾ GBA ಪ್ರಮೋಟ್ ಮಾಡ್ಬೇಕು, ಇದನ್ನು ಅವ್ರು ಮಾಡ್ತಿಲ್ಲ. ಸೊ ಈ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕ ಪರಿಹಾರ ಇದೆ, ಬಟ್ ಅದನ್ನು ನಾವು ದೊಡ್ಡ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಅದೇ ಸ್ಥಿತಿಲಿ ಇವತ್ತು ಇದ್ದೀವಿ. 10 ವರ್ಷದ ಮುಂಚೆ ಏನು ಕಸ ರೋಡಲ್ಲಿ ಬೀಳ್ತಿತ್ತು, ಇವತ್ತು ಕಸ ರೋಡಲ್ಲಿ ಬೀಳ್ತಿದೆ. ಮುಂಚೆ ನಮ್ಮ ತಾತನ ಕಾಲದಲ್ಲಿ ಅಥವಾ ನಮ್ಮ ಅಪ್ಪನ ಕಾಲದಲ್ಲಿ ಗುಂಡಿಗಳಿತ್ತಂತೆ, ತಿಪ್ಪೆ ಗುಂಡಿ ಅಂತ ಕರಿತಿದ್ರಂತೆ. ಇತ್ತು, ಅದನ್ನು ತೆಗೆದ್ರು. ಏನಕ್ಕೆ ತೆಗೆದ್ರು? ಬ್ಯೂಟಿಫಿಕೇಶನ್ಗೋಸ್ಕರ. ಈಗ ಅದನ್ನೇ ಅಂಥ ಸ್ಪಾಟ್ಗಳನ್ನೇ ಬ್ಲ್ಯಾಕ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ನಾರ್ಮಲ್ ಡಸ್ಟ್ಬಿನಲ್ಲಿಟ್ಟರೆ ಚೆಲ್ಲೋದಾಗಲಿ ಅಥವಾ ಇನ್ನೊಂದು ನಾಯಿ ಬಂದು ಅಗಿಯೋದಾಗಲಿ ಆಗುತ್ತೆ. ಮೇ ಬಿ ಫಿಕ್ಸ್ಡಾಗಿ ಒಂದು ಕಂಟೈನರ್ ಥರ ಇಟ್ಬಿಟ್ರೆ ಹೆಲ್ಪ್ ಆಗುತ್ತಾ ಅಂತ? ಕಂಟೈನರ್ ಥರ ಇಟ್ಟರೆ ಹೆಲ್ಪ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಆ ಕಂಟೈನರ್ ತುಂಬಿಸ್ಬಿಡ್ತಾರೆ. ಕಸದ್ದು ತುಂಬ ಕ್ಯಾಲ್ಕುಲೇಷನ್ ಇದೆ. ಫಾರ್ ಎಕ್ಸಾಂಪಲ್, ಇಷ್ಟು ಮನೆಯಿಂದ ಇಷ್ಟು ತ್ಯಾಜ್ಯ ಬರುತ್ತೆ ಅಂತ ಗೌರ್ಮೆಂಟಿಗೆ ಗೊತ್ತಿರಬೇಕು. ಸೊ ಅಷ್ಟು ತುಂಬುವಷ್ಟು ಕಂಟೈನರ್ ಇಡಬೇಕು. ನಾವೊಂದು ಚಿಕ್ಕದಿಟ್ಟರು ಕೂಡ ಅದು ಓವರ್ಫಿಲ್ ಆಗಿ ಇನ್ನೂ ಕೆಳಗಡೆನೇ ಬೀಳುತ್ತೆ. ದೊಡ್ಡದಿಟ್ಟರೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ಮಾಡಿದ್ರೆ ಮೇ ಬಿ ದಟ್ ವಿಲ್ ವರ್ಕ್. ನಾವೇ ಎಷ್ಟು ಯೋಚನೆ ಮಾಡ್ತಾ ಇದೀವಿ ಅಂದರೆ ಗೌರ್ಮೆಂಟ್ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ವಾ ಅಂತ? ಸರ್, ಯೋಚನೆ ಮಾಡ್ತಾರೆ, ಪ್ಲಾನ್ಸ್ ತೊಗೊಳ್ತಾರೆ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, ಟೆಂಡರ್ ಕರೀತಾರೆ, DPRಗಳಾಗುತ್ತೆ, ಆದಮೇಲೆ ನಿಂತೋಗುತ್ತೆ. ಅಂದರೆ ಕಾಸು ಮಾಡ್ಕೊತಾರೆ. ಕಾಸು ಎಲ್ಲ ಲೆವೆಲಿಂದನೂ ಮಾಡ್ಕೊತಾರೆ. ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರ್ಬೋದು, ಅಥವಾ ಮೊನ್ನೆ ಸೆಲೆಕ್ಟ್ ಆದವನಿರ್ಬೋದು, ಅಥವಾ ವಾರ್ಡ್ ಕಮಿಟಿ ಮೆಂಬರ್ ಆಗಿರ್ಬೋದು, ಅಥವಾ ಅಧಿಕಾರಿ ಆಗಿರ್ಬೋದು, ಪೌರ ಕಾರ್ಮಿಗಳ ಜೊತೆಯಿಂದ ಹಿಡಿದು ಎಲ್ಲರೂ ದುಡ್ಡು ಮಾಡ್ಕೊತಾರೆ. ಸೊ ಈ ಕರಪ್ಷನ್ ಅನ್ನೋದು ಬೇರಿಂದ ತೆಗಿಬೇಕು. ನೀವು ನಂಬಲ್ಲ, ಒಂದು ಚಿಕ್ಕ ರೋಡ್ ಕಟ್ ಮಾಡಿದ್ರೆ 50-60 ಸಾವಿರ ಫೈನ್ ಹಾಕ್ತಾರೆ. ರೋಡ್ ಕಟ್ ಮಾಡಿದ್ಯಾ ನೀನು ಫೈನ್ ಕಟ್ಟು ಅಂತ. ಇವರು ರಸ್ತೆಗಳನ್ನು ಬೇಕಾಬಿಟ್ಟು
ಯಾವುದೋ ಒಂದು ನೆಟ್ವರ್ಕ್ ಲೈನ್ಗೋಸ್ಕರ ಆಗಿದ್ದಾರೆ, ಅಥವಾ ಇನ್ನೊಂದು ದಿವಸ ಬಂದುಬಿಟ್ಟು ವಾಟರ್ ಸಪ್ಲೈ ಲೈನ್ಗೋಸ್ಕರ ಆಗಿದ್ದಾರೆ, ಬೆಸ್ಕಾಮ್ಗೋಸ್ಕರ ಆಗಿದ್ದಾರೆ, ಗ್ಯಾಸ್ ಪೈಪ್ ಲೈನ್ಗೋಸ್ಕರ ಆಗಿದ್ದಾರೆ. ಯಾರು ಜವಾಬ್ದಾರಿ? ಅವರೆಲ್ಲ ಕೂಡ ಪರ್ಮಿಷನ್ ತೊಗೊಂಡಿದ್ರು ಕೂಡ ಅದು ಪೇಪರ್ಸಲ್ಲಿ ಅಷ್ಟೇ. ಓಕೆ, ಎಷ್ಟು ಕಟ್ತಾರೆ ಅವ್ರ ದುಡ್ಡು? ಈ ಟ್ರಾನ್ಸ್ಪರೆನ್ಸಿ ಬರೋ ತನಕ ಗೌರ್ಮೆಂಟ್ ಸರಿ ಹೋಗಲ್ಲ. ಜನ ಕೇಳಬೇಕು, ಜನ ಕೇಳ್ತಿಲ್ಲ. ನನಗೇನಕ್ಕೆ? ನನಗೆ ಸಂಬಳ ಬರ್ತಿದೆ, ನನಗೆ ದುಡ್ಡು ಬರ್ತಿದೆ, ನನಗೆ ಸಾಕು. ಯಾರೇನಾದರೂ ಮಾಡ್ಕೊಳ್ಳಿ ಗುರು, ನನಗೆ ಸಂಬಳ ಬಂತ ಸಾಕು, ನಾನು ಟ್ಯಾಕ್ಸ್ ಕಟ್ಟೋದನ್ನ ಸಾಕು. ಜನ ಯಾವತ್ತು ಕೇಳಕ್ಕೆ ಶುರು ಮಾಡ್ತಾರೆ, ಅಧಿಕಾರಿಗಳು ಅಥವಾ ಸರ್ಕಾರ ಹೆದರ್ತಾರೆ. ಅದು ಬರಬೇಕು. ಸೊ ಕ್ವೆಶನ್ ಮಾಡೋದು ಸ್ಕೂಲಿಂದನೂ ಹೇಳ್ಕೊಟ್ಟಿಲ್ಲ ಅನ್ಕೋತೀನಿ. ಮರ್ತೋಗಿದ್ದಾರೆ. ಏನದು ಸ್ಟ್ಯಾಂಪೀಡ್ಗಳಾಗ್ತಿದೆ ರೀಸೆಂಟಾಗಿ, ನಮ್ಮ RCBದಾಗಿರ್ಬೋದು, ರೀಸೆಂಟಾಗಿ ತಮಿಳ್ನಾಡಲ್ಲಾಗಿರೋ. ಕರೆಕ್ಟ್. ನಮಗೆ ಗೊತ್ತಿಲ್ಲ. ಯಾರೋ ಒಬ್ರು ನಾಯಕರನ್ನ ನೋಡಿದ ತಕ್ಷಣ ಅವ್ರನ್ನ ದೇವ್ರನ್ನ ನೋಡ್ದಂಗೆ ನಾವು ಕಿರ್ಚ್ಕೊಂಡು ತಳ್ಳಾಡ್ಕೊಂಡು ಅವ್ರಿಗೆ ನೋಡೋ ಅಂಥದ್ದೇನಿಲ್ಲ. ನಮ್ಮ ಜೀವಕ್ಕಿಂತ ಯಾವುದು ಹೆಚ್ಚಲ್ಲ. ನಾವು ಬದುಕಿದ್ರೆ ಅಂತ ನಾಯಕ ನಾವು ಕೂಡ ಆಗ್ಬೋದು. ಅದು ಜನಕ್ಕೆ ಬರಬೇಕು. ಸಿವಿಕ್ ಸೆನ್ಸ್ ಎಲ್ಲದರಲ್ಲೂ ಬರಬೇಕು. ಈಗ ಎಲ್ಲೋ ಒಂದು ಕಡೆ ಕಸ ಹಾಕ್ತಾರೆ ಅಂದರೆ ಗೌರ್ಮೆಂಟ್ ಎಷ್ಟು ತಪ್ಪಿದೆಯೋ ಜನರದ್ದು ಅಷ್ಟೇ ತಪ್ಪಿದೆ. ಕರೆಕ್ಟ್. ಸೊ ಸ್ಕೂಲಲ್ಲಿ ಸಿವಿಕ್ ಸೆನ್ಸ್ ಅಂತಾನೆ ಒಂದು ಪಾಠ ಮಾಡಬೇಕು. ಈಗ ಸಸ್ಟೈನಬಿಲಿಟಿ ಅಂತ ಪಾಠ ಬಂದಿದೆ, NPS ಅಥವಾ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಇದೆಲ್ಲ ಬಂದಿದೆ. ಬಟ್ ಗೌರ್ಮೆಂಟ್ ಸ್ಕೂಲ್ ಲೆವೆಲಿಂದನೂ ಸಿವಿಕ್ ಸೆನ್ಸ್ ಹೇಳ್ಕೊಡ್ಬೇಕು. ಬಟ್ ಈ ಸಿವಿಕ್ ಸೆನ್ಸ್ಗೂ ಎಂಪತಿಗೂ ಏನಾದರೂ ಕನೆಕ್ಷನ್ ಇದೆಯಾ? ಸಿವಿಕ್ ಸೆನ್ಸ್ ಅಥವಾ ಎಂಪತಿ ಅಂದಾಗ ಖಂಡಿತ. ಇವಾಗ ಎಂಪತಿ ಅಂದಾಗ ಮೆಟ್ರೋಲಿ ಹೋಗ್ತಾ ಇರ್ತಾರೆ. ಇದು ರೀಸೆಂಟಾಗೆ ನನ್ನ ಫ್ರೆಂಡ್ ಹೇಳಿದ್ದು ನನಗೆ. ಅವಳು ಮಗು ಎತ್ಕೊಂಡು ನಿಂತಿದ್ಲಂತೆ. ಯಾರೋ ಒಬ್ರು ಕೂತ್ಕೊಂಡು, ಅಂದರೆ ಹುಡುಗ ಕೂತ್ಕೊಂಡು ಅವ್ನ ಪಾಡಿಗೆ ಅವ್ನು ಫೋನ್ ಯೂಸ್ ಮಾಡ್ತಿದ್ದಂತೆ. ಸೊ ಇದೊಂದು ಎಂಪತಿ ಹಾಗೂ ಸಿವಿಕ್ ಸೆನ್ಸ್. ನೀವು ಅವ್ರನ್ನ ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೇಕು, ಅವರು ಅಟ್ಲೀಸ್ಟ್ ಮಗುನಾದರೂ ಕೂಡಿಸ್ಕೊಬೇಕು ನೀವು, ಅಥವಾ ಅವ್ರಿಗೆ ಜಾಗ ಆದರೂ ಬಿಡಬೇಕು. ಐ ಅಂಡರ್ಸ್ಟ್ಯಾಂಡ್. ಇವಾಗ ನಿಮಗೂ ಕೂಡ ಸೀಟ್ ಸಿಕ್ಕಿರಲ್ಲ, ನಿಮಗೂ ಸುಸ್ತಾಗಿರುತ್ತೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ಯಾವ್ದು ಹೆಚ್ಚು ಅಂತ ನೀವೇ ನಿಮ್ಮ ಮೈಂಡಿಗೆ ತೊಗೊಬೇಕು. ಅಲ್ಲಿ ತನಕ ಯಾವುದೂ ಸರಿ ಹೋಗಲ್ಲ. ನನಗೇನಕ್ಕೆ ಬೇಕು? ಅಗೇನ್ ನನಗೇನಕ್ಕೆ ಬೇಕು? ನಾನು ಆರಾಮಾಗಿದ್ದೀನ ಸಾಕು. ಸೀಟ್ ಬಿಟ್ಕೊಡೋಕ್ಕಾಗದೇ ಇದ್ದು ಕೂಡ ಅಟ್ಲೀಸ್ಟ್ ಬ್ಯಾಗ್ ಕೊಡಿ, ಇಲ್ಲ ಮಗು ಕೊಡಿ, ನಾನು ಇಟ್ಕೊತೀನಿ. NGOs ಶುರು ಮಾಡಿದಾಗ ನಿಮಗೆ ಚಾಲೆಂಜಿಂಗ್ ಟಾಸ್ಕ್ ಅಂತ ಅನಿಸಿದೆ ಯಾವುದು? ಚಾಲೆಂಜಿಂಗ್ ಟಾಸ್ಕ್ ಅಂದಾಗ ನೀವು ಯಾವ ಲೈನಿಗೆ ಹೋಗೋದು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಓಕೆ. ಫಾರ್ ಎಕ್ಸಾಂಪಲ್ NGO ಅಂದಾಗ ಒಂದು ಪರ್ಟಿಕ್ಯುಲರ್ ಮಿಷನ್ ಇರಬೇಕು. ಸೊ ನಮ್ಮ ವಿಷನ್ ಇದ್ದಿದ್ದು ಕಮ್ಯುನಿಟಿ ಸರ್ವಿಸ್. ಅದರಲ್ಲಿ ಏನು ಕಮ್ಯುನಿಟಿ ಸರ್ವಿಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಆ ಒಂದು ಲೈನ್ನ ಹುಡುಕೋದು ತುಂಬ ಕಷ್ಟ. ಆ ಒಂದು ಸ್ಪೆಸಿಫಿಕ್ ವರ್ಡ್ ವಿಚ್ ಅಲೈನ್ಸ್ ವಿತ್ ಯುವರ್ ಆಲ್ ವಿಷನ್ಸ್ ಆ್ಯಂಡ್ ಮಿಷನ್ಸ್ ಫಾರ್ ನೆಕ್ಸ್ಟ್ ಅಂಟಿಲ್ ಯುವರ್ NGO ಎಕ್ಸಿಸ್ಟ್. ಸೊ ಅದನ್ನು ಕಂಡುಹಿಡಿಯೋದು ತುಂಬ ಕಷ್ಟ. ಸೊ ಅದು ಕಂಡುಹಿಡಿಯೋ ಕಷ್ಟ ಆಯಿತು. ಇನ್ನೂ ಕೆಲವರು ಮೇ ಬಿ ನನ್ನ ಬೇರೆ NGO ಪಾರ್ಟ್ನರ್ಸ್ ಎಲ್ಲ ಹೇಳೋದೇನೆಂದರೆ ಫಂಡಿಂಗ್. ಏನಾಗುತ್ತೆ, ಇವತ್ತಿಗೂ ಕೂಡ ಎಷ್ಟೋ NGOs 5,000 ವರ್ಷಕ್ಕೆ ಫಂಡ್ ತೊಗೊಳಕ್ಕೂ ಕೂಡ ಕಷ್ಟ ಆಗ್ತದೆ. ಅವರೆಲ್ಲೋ ಒಂದು ಕಡೆ 2,000 ಕೊಡ್ತಾರೆ ಅಂದರೆ ಪಾಪ ಹೋಗಿ ನಿಂತ್ಕೊಂಡು ಅದನ್ನು ಈಸ್ಕೊಂಬರೋವಂಥ ಪರಿಸ್ಥಿತಿ ಕೂಡ ಇದೆ. ಓಕೆ. ಎಷ್ಟೋ ಯಾವ ಥರ ಅಂದರೆ ಒಂದು ಕಾರ್ ಥರ, ಅದನ್ನು ಫ್ಯೂಲ್ ಹಾಕ್ಸೋಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ. ಬಟ್ ಆ ಕಾರ್ ಓಡಿದ್ರೆ ತುಂಬ ಚೆನ್ನಾಗಿ ಓಡುತ್ತೆ, ತುಂಬ ಚೆನ್ನಾಗೇ ಎಷ್ಟೋ ನಗರಗಳನ್ನು ಅದನ್ನು ತೊಗೊಂಡೋಗಿ ಅದರ ವಿಷಯನ ಇನ್ನೊಬ್ರಿಗೆ ತಿಳಿಸ್ಬೋದು. ಬಟ್ ಫ್ಯೂಲ್ ಇಲ್ಲ ಅದಕ್ಕೆ. ಸೊ ಆ ರೀತಿಯಲ್ಲಿ ಫಂಡ್ಸ್ ಆ್ಯಕ್ಚುಲಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಆದರೂ ಸಸ್ಟೈನ್ ಮಾಡ್ತಾರೆ. ಏನಾಗುತ್ತೆ, ಅವರ ವಿಷನ್ನ ಅವ್ರು ಬಿಟ್ಕೊಡೋಕ್ಕೆ ತಯಾರಿರಲ್ಲ. ಇವತ್ತೆಲ್ಲ ನಾಳೆ ಬೆಳಿತೀವಿ, ಇವತ್ತೆಲ್ಲ ನಾಳೆ ಲೈಕ್ ಮೈಂಡೆಡ್ ಸಿಗ್ತಾರೆ. ಲೈಕ್ ಮೈಂಡೆಡ್ ಸಿಗೋದು ತುಂಬ ಕಷ್ಟ. ಇವಾಗ ನಿಮ್ಮ ಜೊತೆ ನಿಮ್ಮ ಥರ ಥಿಂಕ್ ಮಾಡೋರು ಸಿಕ್ಬಿಟ್ರೆ ನೀವು ಬೆಳಿಬೋದು. ದಟ್ಸ್ ವಾಟ್ ಹ್ಯಾಪನ್ ಟು ಸಂಪಿಗೆ. ಸೊ ಸ್ಟಾರ್ಟ್ ಮಾಡಿದಾಗ ಇದು ನನ್ನ ವಿಷನ್ ಮಾತ್ರ ಆಗಿತ್ತು. ನನ್ನ 2 ಫ್ರೆಂಡ್ಸ್ ಸಿಕ್ಕಿದ್ರು. ದೇ ವೇರ್ ನೆಕ್ಸ್ಟ್ ಟು ಮೀ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಯಾರೋ ನೋಡ್ತಾರೆ ಅಂದರೆ ಅವ್ರು ವಿಡಿಯೋ ತೆಗಿಯೋದ್ರಿಂದನೇ ನನ್ನನ್ನು ನೋಡೋಕ್ಕಾಗಿತ್ತು. ಅವರು ಕೂಡ ಇಲ್ಲ ನಾನು ವಿಡಿಯೋಲ್ಲೇ ಬರಬೇಕು ಅಂದಿದ್ರೆ ನಾನು ಮುಂದೆ ಬರೋಕ್ಕಾಗ್ತಿರ್ಲಿಲ್ಲ. ದಿಸ್ ಇಸ್ ವೆರಿ ಸ್ಮಾಲ್ ಎಕ್ಸಾಂಪಲ್. ನೀವು ನಿಮ್ಮ ಕರೆಕ್ಟ್ ಲೈಕ್ ಮೈಂಡೆಡ್ ಪೀಪಲ್ನ ಹುಡುಕೋದು ತುಂಬ ಇಂಪಾರ್ಟೆಂಟ್. ಸೊ ನೀವು NGO ಶುರು ಮಾಡಿದ್ರಿ, ನಿಮ್ಮ ಕೆಲಸದ ಬಗ್ಗೆ ಜನ ಯಾವ ರೀತಿಯಿಂದಾದರೂ ತಪ್ಪು ತಿಳ್ಕೊಂಡಿರೋದಿದೆಯಾ? ಅಂದರೆ ಕಾಸಿಗೋಸ್ಕರ ಮಾಡ್ತಾ ಇದ್ದಾರೆ, ಓಕೆ, ಆ ಥರ. ಎಕ್ಸಾಂಪಲ್ ಕೊಡಬೇಕು ಅಂದರೆ ನಾವು ಟೆಂಪಲ್ಸ್ನ ಪ್ಲಾಸ್ಟಿಕ್ ಫ್ರೀ ಮಾಡ್ತೀವಿ. ಪ್ಲಾಸ್ಟಿಕ್ ಫ್ರೀ ಒಂದೇ ಅಲ್ಲ, ಅಲ್ಲಿ ಏನು ತ್ಯಾಜ್ಯ ಉತ್ಪತ್ತಿ ಆಗುತ್ತೆ ಆ ತ್ಯಾಜ್ಯನ ಟೆಂಪಲಲ್ಲೇ ಕೂಡ ಕಂಪೋಸ್ಟ್ ಮಾಡ್ತೀವಿ. ಸೊ ಟೆಂಪಲಲ್ಲೇ ಕಂಪೋಸ್ಟ್ ಮಾಡುವಾಗ ಏನಾಗುತ್ತೆ, ಅಲ್ಲಿರೋ ಕಸ ಎಲ್ಲ ಎತ್ಕೊಂಡು ಹೋಗ್ತೀವಿ, ಡ್ರಮ್ಗಳಲ್ಲಿ ತುಂಬಿರುತ್ತೆ, ಅದನ್ನೆಲ್ಲ ಸೆಗ್ರಿಗೇಟ್ ಮಾಡ್ತೀವಿ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ, ಓಕೆ ಇವ್ರು ಇದು ಮಾಡೋದ್ರಿಂದ ಇವ್ರಿಗೆ ಒಳ್ಳೆ ಫಂಡ್ ಬರ್ತಿದೆ, ಅದಕ್ಕೆ ಇವರೆಲ್ಲ ಮಾಡ್ತಿರೋದು. ಸೊ ಜನಕ್ಕೆ ಅದೇ ನಾವು ಯಾರಿಗಾದ್ರೂ ಹೋಗಿ ಹೇಳೋವಾಗಲೂ ಕೂಡ ಪ್ಲಾಸ್ಟಿಕ್ ಫ್ರೀ ಮಾಡುವಾಗ ಏನಾಗುತ್ತೆ, ನಾವು ವೆಂಡರ್ಸ್ ಜೊತೆ ಮಾತಾಡ್ತೀವಿ.
ಅಕ್ಕಪಕ್ಕ ಅಂಗಡಿಗಳಾಗಿರ್ಬೋದು, ಹೂವಿನ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಪೂಜೆ ಸಾಮಾನು ಮಾಡೋರಾಗಿರ್ಬೋದು, ನೀವು ಒಂದು ತಟ್ಟೆಲಿ ಕೊಡಿ, ಪ್ಲಾಸ್ಟಿಕ್ ಕವರಲ್ಲಿ ಕೊಡೋ ಬದಲು ಒಂದು ತಟ್ಟೆಲಿ ಕೊಡಿ, 10 ರೂಪಾಯಿ ನೀವು ಇಟ್ಕೊಂಡಿರಿ, ಆಮೇಲೆ ಆ 10 ರೂಪಾಯಿನ ವಾಪಸ್ ಕೊಟ್ಬಿಟ್ಟು ಅವ್ರ ತಟ್ಟೆ ವಾಪಸ್ ಕೊಡ್ತಾರೆ ಅಂತ. ಇವರು ಸರ್ ನೀವೇನು ಸರ್ ನೀವು ಹೇಳ್ತೀರಾ, ನಿಮಗೆ ಒಳ್ಳೆ ಫಂಡ್ ಬರುತ್ತೆ ನೀವು ಹೇಳ್ತೀರಾ, ತಟ್ಟೆ ಎತ್ಕೊಂಡು ಹೋಗ್ಬಿಟ್ರೆ ನಾನೇನು ಮಾಡಿ ಸರ್. ಸೊ ಈ ಥರ ಜನ ಈಗಲೂ ತುಂಬ ಜನ ಅಂದ್ಕೊಂಡಿದ್ದಾರೆ NGO ಅಂದಿದ ತಕ್ಷಣ ಒಳ್ಳೆ ದುಡ್ಡು, ಒಳ್ಳೆ ಫಾರಿನ್ ಫಂಡ್ಸು. ಜನಕ್ಕೆ ಗೊತ್ತಾಗಬೇಕು 3 ವರ್ಷ ಬೇಕು ಫಾರಿನ್ ಫಂಡ್ ಬರೋಕ್ಕೆ. ಈಗಿರೋ ಗೌರ್ಮೆಂಟ್ ರೂಲ್ ಪ್ರಕಾರ NGOಲಿರೋ 1 ರೂಪಾಯಿ ಕೂಡ ಅಕೌಂಟಬಿಲಿಟಿ ಇರುತ್ತೆ. ಈ ಕೆಲವು ಜನ NGO ಅಂದಿದ ತಕ್ಷಣ ಕೆಲವು ಜನ ಹೇಳ್ತಾರೆ, 1 ಕೋಟಿ ನಾವು ಹಾಕಿದ ತಕ್ಷಣ ನೀನು ವಾಪಸ್ ಕೊಟ್ಟರೆ ನಿಂಗೆ ಟ್ಯಾಕ್ಸ್ ಫ್ರೀ ಆಗಲ್ಲ. 1 ಕೋಟಿ ಅಲ್ಲ, ಅವ್ರು 5,000 ಹಾಕಿದ್ರು ಕೂಡ ನಾನು ಪ್ಯಾನ್ ಕಾರ್ಡಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಅವ್ರು 5,000 ಕೊಟ್ಟಿದ್ದಾರೆ, ಅವ್ರಿಗೆ ನಾನು ರೆಸಿಪ್ಟ್ ಕೊಡಬೇಕು. ಎಸ್ಪೆಷಲಿ ATG ಏನೊಂದು ಇಂಪ್ಲಿಮೆಂಟ್ ಆಗಿದೆ, ATG ರಿಜಿಸ್ಟರ್ಡ್ NGO ಸಂಪಿಗೆ. ಸೊ ನೀವು 1,000 ರೂಪಾಯಿ ಮೇಲೆ ಏನೇ ಕೊಟ್ಟರು ಕೂಡ ನಾನು ನಿಮಗೆ ATG ರೆಸಿಪ್ಟ್ ಕೊಡಬೇಕು. ನಿಮಗೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ NGOಗೂ ಕೂಡ ಈ ಫಂಡ್ಗೆ ನಾವು ಇವ್ರ ಹತ್ರ ಈಸ್ಕೊಂಡಿದ್ದೀವಿ ಅಂತ. ಸೊ ಯಾರು ಕೂಡ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋಕ್ಕೆಲ್ಲ ಆಗಲ್ಲ. ಸೊ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಇರಲ್ಲ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇರಲ್ಲ. ಪ್ಲಸ್ ಒಂದು ರಿಕ್ವೆಸ್ಟ್, ಯಾರೋ ಒಬ್ಬರು ಹೊಸದಾಗಿ NGO ಶುರು ಮಾಡ್ತಿದ್ದಾರೆ ಅಥವಾ ಇನ್ನೂ ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಮಾಡ್ಕೊತೀನಿ ಅಂದಾಗ ದಯವಿಟ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಬೇಡಿ. ಏನಾಗುತ್ತೆ, ನೀವು 500 ರೂಪಾಯಿ ಕ್ಯಾಶ್ ಇಸ್ಕೊಂಡ್ರು ಕೂಡ ನಿಮ್ಮ ರೆಸಿಪ್ಟ್ ಇನ್ವ್ಯಾಲಿಡು. ಅವ್ರು ಎಷ್ಟೋ ಹೇಳ್ಬೋದು, ನೀವೆಷ್ಟೋ ಇಸ್ಕೊಬೋದು. ಸೊ ಕೀಪ್ ಇಟ್ ಆನ್ಲೈನ್. ಸೊ ಇವಾಗ ಸ್ಟ್ರಿಕ್ಟ್ ಆಗಿದೆ ರೂಲ್ಸ್, ತುಂಬ ಸ್ಟ್ರಿಕ್ಟ್ ಆಗಿದೆ. ನಾವು ಕಷ್ಟಪಟ್ಟು ಫಂಡ್ ರೈಸ್ ಮಾಡಿರೋ ದುಡ್ಡು ನಾವು ಖರ್ಚು ಮಾಡಬೇಕಂದ್ರೂ ಕೂಡ ವಿ ವಿಲ್ ಬಿ ಅಕೌಂಟಬಲ್. 1 ರೂಪಾಯಿ ಕೂಡ ರೆಸಿಪ್ಟ್ ಬೇಕು. ಸೊ ಮೊದಲು NGO ಮಾಡಿರೋರು ಕಾಸು ಮಾಡಿದ್ರಾ? ಐ ಡೋಂಟ್ ಥಿಂಕ್ ಸೊ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು, ಬಟ್ ಮಾಡಿರ್ಬೋದು. ಬಟ್ ಆಪರ್ಚುನಿಟೀಸ್ ಇತ್ತು, ಖಂಡಿತ ಇತ್ತು. ನೀವು ಎಷ್ಟು ಹಾಕಿದ್ರೆ, ನೀವು ಇಷ್ಟು ಹಾಕ್ಬಿಟ್ಟು ನೀವು ಇಷ್ಟು ಪ್ರಾಜೆಕ್ಟ್ ಇಷ್ಟಿಗೆ ಆಯಿತು ಅಂತ ನೀವು ಹೇಳ್ಬಿಡ್ಬೋದಾಗಿತ್ತು. ಬಟ್ ಇವಾಗ ಇದು ಕಷ್ಟ ಇದೆ. ಬಟ್ ಏನಾದರೂ ಲೂಪ್ ಹೋಲ್ಸ್ ಇದೆಯಾ? ಲೂಪ್ ಹೋಲ್ಸ್ ಅಂತ ಹೇಳಬೇಕು ಅಂದರೆ, ಇವಾಗ ATG ಸರ್ಟಿಫಿಕೇಶನ್ ಬಗ್ಗೆ ನಾನು ಮಾತಾಡಿದ್ನಲ್ಲ, ಈ ವರ್ಷ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಹೊಸ ವರ್ಷ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ATG. ನೀವು ನೆಕ್ಸ್ಟ್ ವರ್ಷ ಅಪ್ಲೈ ಮಾಡುವಾಗ ನಿಮ್ಮ ಪಾಸ್ಬುಕ್ ಎಂಟ್ರೀಸ್ನ ಕೇಳ್ತಾರೆ ಅಥವಾ ಬ್ಯಾಲೆನ್ಸ್ ಶೀಟ್ನ ಕೇಳ್ತಾರೆ. ಎಷ್ಟು ಲಕ್ಷ ಬಂದಿದೆ ಅಷ್ಟು ಪರ್ಸೆಂಟೇಜಲ್ಲಿ ನಿಮ್ಮ ಹತ್ರ ಇಸ್ಕೊಳ್ತಾರೆ. ನಾನು ನಮ್ಮ CA ಇಂದ ಕೇಳ್ಪಟ್ಟಿದ್ದು, ಯಾರೋ ಒಬ್ಬರು ಹೇಳಿದ್ರಂತೆ ಅಧಿಕಾರಿ, ನನಗೆ iPhone ಬ್ಲ್ಯಾಕ್ ಬೇಕು, ನನ್ನ ಮಗಳು ಕೇಳ್ತಾಳೆ, ಅದನ್ನು ತಂದುಕೊಡು, ATG ಕೊಡ್ತೀನಿ ಅಂತ. ಸೊ ಈ ಥರ. ಬಟ್ NGO ನಡೆಸ್ತಾ ಇರೋರು ಕಾಸು ಮಾಡ್ಕೋಬೋದಲ್ವ ಇದರಿಂದ? NGO ನಡೆಸ್ತಿರೋರು ಕಾಸು ಮಾಡ್ಕೊಬೋದು ಅಂದರೆ ಸಂಬಳದ ರೀತಿಯಲ್ಲಿ ಅವರು ಸಂಬಳ ತೊಗೊಬೋದು. ಅದು ಕೂಡ ಒಂದು ಗರಿಷ್ಠ ಮಟ್ಟ. ಏನಾಗುತ್ತೆ, ಎಸ್ಪೆಷಲಿ ಪಬ್ಲಿಕ್ ಫಂಡಿಂಗ್ ತುಂಬ ಕಮ್ಮಿ. ಪಬ್ಲಿಕ್ ಫಂಡ್ ಕೊಟ್ಟರು ಎಷ್ಟು ಕೊಡ್ತಾರೆ? 5,000 10,000. ಬಟ್ ಕಾರ್ಪೊರೇಟ್ ಫಂಡ್ಸ್ ಆಗುತ್ತೆ. ಸಂಪಿಗೆ ಫಂಡ್ ಬಗ್ಗೆ ನೀವೇನಾದರೂ ಕೇಳಿದ್ರೆ, ನಾವು ಇಲ್ಲಿ ತನಕ ಪಬ್ಲಿಕ್ ಹತ್ರ 1 ರೂಪಾಯಿ ಕೇಳಿಲ್ಲ, ನಾವು ಮುಂದೆನೂ ಕೇಳಲ್ಲ. ಸಂಪಿಗೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಏನಿತ್ತು, ನಮ್ಮ ಹತ್ರ ದುಡ್ಡಿದ್ರೆ ನಾವು ಮಾಡಬೇಕು, ಕೇಳ್ಬಿಟ್ಟು ಮಾಡಬಾರ್ದು. ಸೊ ಈ ಒಂದು ಅಜೆಂಡಾ ಇಟ್ಕೊಂಡೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ತನಕನೂ ನಮಗೆ ಬರ್ತಿರೋ ಫಂಡ್ಸ್ ಬಂದ್ಬಿಟ್ಟು ನಮ್ಮ CSR ಏನಿರುತ್ತೆ, ನಾವೇನು ಮಾಡಿಸ್ತೀವಿ, ಕಾರ್ಪೊರೇಟ್ ಎಂಪ್ಲಾಯೀಸ್ ಜೊತೆ ಮಿಂಗಲ್ ಆಗಿ ಪ್ರಾಜೆಕ್ಟ್ಸ್ ಮಾಡ್ತೀವಿ, ಸೀಡ್ ಬಾಲ್ ಮೇಕಿಂಗ್ ಮಾಡಿಸ್ತೀವಿ, ಸ್ವಚ್ಛ ಭಾರತ್ ಅಭಿಯಾನ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಇದರಿಂದ ನಮಗೆ ಫಂಡ್ ಬರುತ್ತೆ. ಸೊ ಏನು ಫಂಡ್ ಬರುತ್ತಲ್ವಾ, ನಾವು ಅವರು CSR ಫಂಡ್ ನಮಗೆ ಕೊಡ್ತಾರೆ ಅಂದರೆ ನಾವು ನಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅವ್ರಿಗೆ ಕೊಡಬೇಕು. ನಾವು ಯಾವ ಥರ ಫಂಡನ್ನು ಯೂಟಿಲೈಸ್ ಮಾಡ್ಕೊತೀವಿ, ಎಷ್ಟೆಷ್ಟು ಯೂಟಿಲೈಸ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಇಷ್ಟು ತೊಗೊಳಕ್ಕಾಗಲ್ಲ. ಸೊ NGO ಇದ್ದರೆ, ಇವಾಗ ನೀವು ನಡೆಸ್ತಾ ಇದ್ರೆ ನೀವು ಸ್ಯಾಲ್ರಿ ಅಂತಲೂ ಏನೂ ತೊಗೊಳಕ್ಕಾಗಲ್ಲ, ಸದ್ಯಕ್ಕೆ ತೊಗೊಳಕ್ಕಾಗಲ್ಲ. ಅಂದರೆ ಹೊಸದ್ರಲ್ಲೇ ತೊಗೊಳಕ್ಕಾಗಲ್ಲ. ಸೇಮ್ ಲೈಕ್ ಎ ಸ್ಟಾರ್ಟಪ್. ನೀವು ಅದನ್ನು ಬೆಳೆಯೋಕ್ಕೆ ಬಿಡಬೇಕು. ಮೇ ಬಿ ಒಂದು ಸ್ವಲ್ಪ ವರ್ಷ ಬೆಳೆದಾದ್ಮೇಲೆ ನಿಮ್ಗೇನು ಆದಾಯನೇ ಇಲ್ಲ, ಅಥವಾ ನಿಮ್ಗೆ ಏನೋ ಒಂದು ಆದಾಯ ಬೇಕೇ ಬೇಕು ಅಂದಾಗ ಮೇ ಬಿ ನಿಮಗೆ ಖರ್ಚಿಗೆ ಬೇಕಿದ್ದಷ್ಟು ತೊಗೊಂಡ್ರೆ ಒಳ್ಳೆಯದು. ಬಿಕಾಸ್ ಅದೊಂದು ಸಂಸ್ಥೆ. NGO ಅಂದಾಗ ಟ್ರಸ್ಟ್, ಅಥವಾ ಎಷ್ಟೋ ಜನ 1 ರೂಪಾಯಿ ಹಾಕಿ ಕಟ್ಟಿರುವಂಥ ಸಂಸ್ಥೆ, ಅಥವಾ ನಿಮ್ಮ ಕೋಫೌಂಡರ್ಸ್ ಆಗಿರ್ಬೋದು, ನಿಮ್ಮ ಮೆಂಬರ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಅಕೌಂಟಬಿಲಿಟಿ ಇರುತ್ತೆ. ಇವಾಗ ಫೌಂಡರ್ ಅಂದಿದ ತಕ್ಷಣ ನಾನು ಒಬ್ಬನೇ ಅಲ್ಲ, ನಾನೇ ಸಾರ್ವಭೌಮ ಅಲ್ಲ. ನನ್ನ ಕೆಳಗಡೆ ಒಂದು ಟೀಮ್ ಇರುತ್ತೆ, ನನ್ನ ಡೈರೆಕ್ಟರ್ಸ್ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ಸ್ ಇರ್ತಾರೆ, ಪ್ರೆಸಿಡೆಂಟ್ಸ್ ಇರ್ತಾರೆ. ಇವರೆಲ್ಲ ಅಪ್ರೂವ್ ಮಾಡಬೇಕು, ನೀವು ಇಷ್ಟು ತೊಗೊಬೋದು ಅಂತ. ಇವರೆಲ್ಲರ ಸಿಗ್ನೇಚರ್ ಆದರೆ ಮಾತ್ರ ನಾನು ದುಡ್ಡು ತೊಗೊಳಕ್ಕಾಗತ್ತೆ, ಇಲ್ಲಾಂದರೆ ತೊಗೊಳಕ್ಕಾಗಲ್ಲ. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಅಂದರೆ, 5 ಲಕ್ಷ ಅಕೌಂಟಲ್ಲಿದೆ, 3 ಜನ ನಾವು ಕೋಫೌಂಡರ್ಸು, 2 ಸೈನ್ ಮಾಡಲ್ಲ. ಇವಾಗ ಏನೋ ಒಂದು ಪ್ರಾಜೆಕ್ಟಿಗೆ ನನಗೆ ದುಡ್ಡು ಬೇಕು, ಅವರಿಬ್ಬರು ಸೈನ್ ಮಾಡಿಲ್ಲ ಅಂದರೆ ನಾನು ತೊಗೊಳಕ್ಕಾಗಲ್ಲ. 3 ಜನ ಸೈನ್ ಮಾಡಬೇಕು, ದುಡ್ಡು ತೊಗೊಬೇಕು. ಸೊ ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಕ್ರಿಯೇಟ್ ಆಗಿರೋದಿದೆಯಾ?
ಇಲ್ಲಿ ತನಕ ಖಂಡಿತವಾಗಿ ಇಲ್ಲ, ಮುಂದೆ ಬರ್ಬೋದು. ಬಿಕಾಸ್ ಈಗ ಅವ್ರಿಗೆ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕಾಗತ್ತೆ, ನಾವೇ ಅದೆಲ್ಲ ಆಗಲ್ಲ, ಅದೇನು ಯೂಸ್ ಆಗಲ್ಲ ಅಂತ ಹೇಳಿರ್ತೀವಿ. ಸೊ ನಮ್ಮ ಪ್ರಾಜೆಕ್ಟ್ಗೂ ಅವ್ರು ಆಬ್ವಿಯಸ್ಲಿ ಇದೇನು ಅದನ್ನ ಮಾಡ್ಬೋದಾಗಿತ್ತು ಅಂತ ಬರ್ಬೋದೇನೋ, ಬಟ್ ಇಲ್ಲಿ ತನಕ ಬಂದಿಲ್ಲ, ದೇವ್ರ ದಯೆ. ಚಾನ್ಸಸ್ ಏನಾದರೂ ಆಗ್ಬೋದಲ್ವಾ ಫ್ಯೂಚರಲ್ಲಿ. ಸೊ ಇವಾಗ ನಿಮಗೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಪರಿಸರನ ಕಾಪಾಡಬೇಕು ಅನ್ನೋ ಯೋಚನೆ ನಿಮಗೆ ಬಂದಿದೆ, ಬಟ್ ಯಾಕೆ ಎಲ್ರಿಗೂ ಈ ಯೋಚನೆ ಇಲ್ಲ ಅಂತ? ಏನಕ್ಕಿಲ್ಲ ಅಂದರೆ ಅಗೇನ್ ನಮ್ಗೆ ಏನಕ್ಕೆ ಬೇಕು? ಟ್ಯಾಕ್ಸ್ ಕಟ್ತಿದ್ದೀವಿ ಅಥವಾ ಕಸ ತಾನೆ, ಅವ್ರಿಗೆ ಕಸದ ಡೆಪ್ತ್ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಎಲ್ಲ ಕಡೆ ಇವಾಗ BBMPಯಿಂದ ಆಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿಂದ ಆಗಿರ್ಬೋದು ಸಸಿ ನೆಡ್ತಾರೆ. ಸಸಿ ನೆಟ್ಟ ಮೇಲೆ ಏನಾಗುತ್ತೆ, ಅದಕ್ಕೊಂದು ಫೆನ್ಸಿಂಗ್ ಹಾಕಿರ್ತಾರೆ, ಟ್ರೀ ಗಾರ್ಡ್ ಅಂತ ಕರಿತೀವಿ ಅದನ್ನು. ಆ ಟ್ರೀ ಗಾರ್ಡಲ್ಲಿ ಏನು ಮಾಡ್ತಾರೆ, ಕುಡಿದು ಟೆಟ್ರಾ ಪ್ಯಾಕ್ನ ಅದ್ರೊಳಗೆ ಹಾಕ್ತಾರೆ, ಗುಡ್ಕಾ ಪ್ಯಾಕೆಟ್ನ ಅದ್ರೊಳಗೆ ಹಾಕ್ತಾರೆ. ಇದೇನಾಗುತ್ತೆ, ಒಂದು ಲೇಯರ್ ಕ್ರಿಯೇಟ್ ಮಾಡುತ್ತೆ. ಆ ಲೇಯರ್ ನೀರು ಒಳಗೆ ಬಿಡಲ್ಲ, ಹಂಗೆ ಆ ಸಸಿ ಸತ್ತೋಗುತ್ತೆ. ಇದು ತುಂಬ ಚಿಕ್ಕ ಎಕ್ಸಾಂಪಲು. ಈ ಥರ ನಾವು ಪ್ಲಾಸ್ಟಿಕ್ ತುಂಬ್ತಾನೇ ಇದ್ದರೆ, ಲ್ಯಾಂಡ್ ಫಿಲ್ಲಿಗೆ ಕಳಿಸ್ತಾನೇ ಇದ್ದರೆ ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಏನೂ ನೀವು ಬೆಳೆಯೋಕ್ಕಾಗಲ್ಲ. ಈಗಲೇ ರುಚಿ ಇಲ್ಲ, ಆಹಾರ ಏನು ಅನ್ಸೋದೇ ಇಲ್ಲ, ಈ ಫ್ರೂಟ್ ಏನು ಅಷ್ಟು ಟೇಸ್ಟೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ಏನಕ್ಕೆ? ಸಾಯಿಲಲ್ಲಿ ಆ ಕಂಟೆಂಟ್ ಇಲ್ಲ. ಇನ್ನೊಂದು 40 ವರ್ಷದಲ್ಲಿ ದೇಶಗಳ ಮಧ್ಯದಲ್ಲಿ ಆಹಾರಕ್ಕೋಸ್ಕರ ಜಗಳ ಆಗುತ್ತೆ. ಏನಕ್ಕಂದ್ರೆ ಅವ್ರು ಬೆಳೆಯೋಕ್ಕಾಗಲ್ಲ, ಅವರ ಒಂದು ಮಣ್ಣು ಆ ಒಂದು ಫಲವತ್ತತೆನ ಕಳ್ಕೊಂಬಿಟ್ಟಿರುತ್ತೆ. ಸೊ ಅದನ್ನು ಯಾವ ರೀತಿ ಎನ್ರಿಚ್ ಮಾಡ್ಬೋದು? ನಾವೇನು ತ್ಯಾಜ್ಯ ಉತ್ಪತ್ತಿ ಮಾಡ್ತಿದ್ದೀವಿ, ವೆಟ್ ವೇಸ್ಟ್ ಉತ್ಪತ್ತಿ ಮಾಡ್ತಿದ್ದೀವಿ, ಅದು ನಮ್ಮ ಕಂಪೋಸ್ಟರ್ಸಲ್ಲಿ ಹಾಕ್ಬೋದು. ಕಂಪೋಸ್ಟರ್ಸ್ ಅಂದರೂ ಕೂಡ ತುಂಬ ಸಿಂಪಲ್ಲು. ಒಂದು ಬಕೆಟ್ ಇಡಿ, ಒಂದು ಸ್ವಲ್ಪ ಕೆಳಗಡೆ ಮಣ್ಣು ಹಾಕಿ, ನಿಮ್ಮ ಮನೇಲಿ ಏನು ಕಸ ಜನ್ರೇಟ್ ಆಗುತ್ತೆ, ತರಕಾರಿ ವೇಸ್ಟ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಿಟ್ಟು ಅದನ್ನು ಅದರೊಳಗೆ ಹಾಕಿ, ಸಿಕ್ಕಿದ್ರೆ ನಿಮ್ಮ ಮನೆ ಮುಂದೆ ಎಲೆಗಳಿದ್ದರೆ, ಅದನ್ನ ಡ್ರೈ ಎಲೆ ಆಗಿದ್ರೆ ಅದನ್ನು ಕ್ರಷ್ ಮಾಡಿ ಅದರಲ್ಲಿ ತುಂಬಿ. ಇಲ್ಲ ನಿಮಗೆ ಸಿಗಲ್ವಾ, ಕೋಕೋಪಿಟ್ ಆನ್ಲೈನಲ್ಲಿ ಸಿಗುತ್ತೆ, ತನ್ನಿ ಸ್ವಲ್ಪ ಹಾಕಿ, ಲೇಯರ್ ಮಾಡ್ಕೊಂಡು ನೀವು ಹಾಕೊಂಡು ಹೋದರೆ ಮೇ ಬಿ ವಿತಿನ್ ನೆಕ್ಸ್ಟ್ 3 or 4 months ಯು ವಿಲ್ ಗೆಟ್ ಕಾಂಪೋಸ್ಟ್. ಇದನ್ನ ನಿಮ್ಮ ಪಾಟ್ಗಳಿಗೆ ಯೂಸ್ ಮಾಡ್ಕೊಬೋದು. ನಾನು ತುಂಬ ಚಿಕ್ಕ ವಿಷಯ ಹೇಳ್ತಾ ಇದ್ದೀನಿ, ಅಂದರೆ ಚಿಕ್ಕ ಮಟ್ಟದಲ್ಲಿ ನೀವು ಹೆಂಗೆ ಮಾಡ್ಕೊಬೋದು ಅಂದ್ಬಿಟ್ಟು. ಸಿಟಿಯಲ್ಲಿರೋರಿಗೆ ಇವಾಗ ಮೇ ಬಿ ಒಂದು 10 ಜನಗಳು ಅಥವಾ RWS, ಎಷ್ಟೋ RWS ಇದೆ ಬೆಂಗಳೂರಲ್ಲಿ, ಇವರೆಲ್ಲರೂ ಕೂಡ ಅವರ ಒಂದು ಪಾರ್ಕಿಂಗ್ ಲಾಟ್ಗಳಲ್ಲಿ ಇದಲ್ಲಿ ಮಾಡ್ಬೋದು. ತುಂಬ ಸಿಂಪಲ್, ತುಂಬ ಈಸಿ, ಬಟ್ ಇದಕ್ಕೆ ಮುಂದೆ ಬರ್ತಿಲ್ಲ ಯಾರು. ಇಗ್ನೋರೆನ್ಸ್. ಓಕೆ, ಸೊ ಈ ಪ್ರಾಬ್ಲಮ್ಮು ಹಳ್ಳಿಗಳಲ್ಲೂ ಆಗ್ತಾ ಇದೆಯಾ ಅಂತ? ಹಳ್ಳಿಗಳಲ್ಲಿ ಡಿಫ್ರೆಂಟ್ ರೀತಿ ಪ್ರಾಬ್ಲಮ್. ಏನದು? ಓಕೆ, ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ, ಕಸನ ಅವ್ರು ಕಂಪೋಸ್ಟ್ ಮಾಡ್ತಿದ್ದಾರೆ, ಪ್ಲಾಸ್ಟಿಕ್ನ ಸುಡ್ತಿದ್ದಾರೆ. ಹಾಂ, ಕರೆಕ್ಟ್. ಪ್ಲಾಸ್ಟಿಕ್ನ ಸುಡೋದ್ರಿಂದ ಏನಾಗುತ್ತೆ, ನೀವು ಅಟ್ಲೀಸ್ಟ್ ಬಿಸಾಕಿದ್ರೆ ಅದು ಇನ್ನೊಂದು, ಸುಡೋದ್ರಿಂದ ಅದ್ರದ್ದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದರಲ್ಲಿ ಬರೋ ಹೊಗೆ ಕ್ಯಾನ್ಸರ್ ಬರ್ಬೋದು ಅವ್ರಿಗೆ. ಓಕೆ, ಅವ್ರು ಏನು ಮಾಡ್ತಾರೆ, ಸುಟ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾರೆ, ಅಥವಾ ಮನೆ ಮುಂದೆನೇ ಸುಡ್ತಾರೆ, ದೂರ ಏನು ಸುಡಲ್ಲ ಅವರು. ನಾವಾದರೂ ಕಸನ ಬೇರೆಯವ್ರ ಮನೆ ಮುಂದೆ ತೊಗೊಂಡೋಗ್ಬಿಟ್ಟು ಇರ್ತೀವಿ, ಅವ್ರ ಮನೆ ಮುಂದೆನೇ ಹಾಕ್ಕೊಳ್ತಾರೆ. ಅವ್ರಿಗೆ ಅವೇರ್ನೆಸ್ ಇರಬೇಕು. ಓಕೆ, ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಕೇರಳದಲ್ಲಿ ಕಸ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. 15 ದಿವಸಕ್ಕೆ ಒಂದ್ಸತಿ ಪ್ಲಾಸ್ಟಿಕ್ ವೇಸ್ಟ್ನ ತೊಗೊಂಡೋಗೋಕ್ಕೆ ಗಾಡಿ ಬರುತ್ತೆ. ಅವ್ರು ಯಾವುದೇ ರೀತಿಯಲ್ಲಿ ಕೂಡ ವೆಟ್ ವೇಸ್ಟ್ನ ತೊಗೊಂಡೋಗ್ತಿಲ್ಲ. ನಾನು ಹೇಳ್ತಿರೋದು ರಿಮೋಟ್ ಪ್ಲೇಸಸ್ ಆಫ್ ಕೇರಳ, ನಾಟ್ ದ ಎರ್ನಾಕುಲಂ ಸಿಟಿ ಅಥವಾ ಕೊಚ್ಚಿ ಸಿಟಿಲಿ ನಾನು ಮಾತಾಡ್ತಿಲ್ಲ. ಸೊ ಈ ರಿಮೋಟ್ ಪ್ಲೇಸಸಲ್ಲಿ ಈ ಥರ ಒಂದು ತ್ಯಾಜ್ಯ ತೊಗೊಂಡೋಗುವಂಥ ಸಿಸ್ಟಮ್ ಇದೆ. ನಮ್ಮ ಹಳ್ಳಿಗಳಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ, ಹಳ್ಳಿ ಬಿಡಿ, ನೀವು ಮಾದನಾಯಕನಹಳ್ಳಿ ಆಗಿರ್ಬೋದು ಅಥವಾ ಬೇರೆ ಗ್ರಾಮ ಪಂಚಾಯಿತಿ ಅಥವಾ ಪುರಸಭೆಗಳಲ್ಲಿ ಗಾಡಿಗಳೇ ಬರೋಲ್ಲ, ಕಸದ ಗಾಡಿಗಳೇ ಬರೋಲ್ಲ. ಅವ್ರೇನು ಮಾಡ್ತಾರೆ, ನಾವು ಬೆಂಗಳೂರಲ್ಲಿ 2 ದಿವಸ ಕಸದ ಲಾರಿ ಬಂದಿಲ್ಲ ಅಥವಾ ಗಾಡಿ ಬಂದಿಲ್ಲ ಅಂದರೆ ಬೇರೆಯವ್ರ ಮನೆ ಮುಂದೆ ತೊಗೊಂಡೋಗ್ಬಿಟ್ಟು ಹಾಕ್ತೀವಿ, ಅಥವಾ ಬ್ಲ್ಯಾಕ್ ಸ್ಪಾಟ್ನ ಕ್ರಿಯೇಟ್ ಮಾಡ್ತೀವಿ. ಆದರೆ ಹಳ್ಳಿಗಳು ಅವ್ರಿಗೇನೂ ಗೊತ್ತಿರಲ್ಲ, ಅವ್ರೇನು ಮಾಡ್ತಾರೆ, ಬರ್ನ್ ಮಾಡ್ತಾರೆ ಲಾಸ್ಟಿಗೆ. ಸೊ ದಿಸ್ ಇಸ್ ಅಗೇನ್ ಅಥಾರಿಟಿ ಇಶ್ಯೂ. ಅಧಿಕಾರಿಗಳು ನಾನು ತೊಗೊಳ್ತಿರೋ ಸಂಬಳಕ್ಕೆ ನಾನು ನಿಯತ್ತಾಗಿರಬೇಕು ಅಂತ ನಾಳೆಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಾವೆಲ್ಲೋ ಹೋಗ್ಬಿಡ್ತೀವಿ, ಡೆವಲಪ್ ಆಗಿಬಿಡ್ತೀವಿ. ಮೇ ಬಿ ಎಲ್ಲ ಸೆಕ್ಟರಲ್ಲೂ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅನಿಸುತ್ತೆ. ಖಂಡಿತ ರೆಸ್ಪಾನ್ಸಿಬಲ್ ಆಗಿ ಅವ್ರ ಡ್ಯೂಟಿನ ಫಾಲೋ ಮಾಡಿದ್ರೆ. ಖಂಡಿತ. ಈಗ ಸಿಟಿಯಲ್ಲಾಗಲಿ ಅಥವಾ ಹಳ್ಳಿಯಲ್ಲಾಗಲಿ ಪ್ಲಾಸ್ಟಿಕ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕಾಗುತ್ತಾ? ರಿಯಾಲಿಟಿಲಿ ಆಗಲ್ಲ. ಮೇ ಬಿ ಇನ್ನೊಂದು 15-20 ವರ್ಷದಲ್ಲಿ
ಹೊಸ ಇನೋವೇಷನ್ಸ್ ಬಂದಮೇಲೆ ಖಂಡಿತವಾಗಿ ಆಗುತ್ತೆ. ಈಗ ಆಲ್ರೆಡಿ ಕಾರ್ನ್ ಸ್ಟಾರ್ಚ್ ಏನಿರುತ್ತೆ ಅಥವಾ ಕಾರ್ನಿಂದ ಬರುವಂಥ ಒಂದು ಬೈ ಪ್ರಾಡಕ್ಟಲ್ಲಿ ಬ್ಯಾಗ್ಸ್ ಮಾಡ್ತಿದ್ದಾರೆ. ಬಟ್ ಒಂದು ಅರ್ಥ ಮಾಡ್ಕೊಬೇಕು ನಾವು, ನೀವು ಕೂಡ ಅಂಗಡಿಲಿ ತೊಗೊಳೋವಾಗ ನೋಡಿರ್ತೀರ, ಐ ಆಮ್ ನಾಟ್ ಪ್ಲಾಸ್ಟಿಕ್ ಅಂತ ಅದ್ರ ಮೇಲೆ ಬರೆದಿರುತ್ತೆ. 100% ಅದು ಪ್ಲಾಸ್ಟಿಕ್ಕು. ಓಕೆ, ಇದೊಂದು ಹೊಸ ಸ್ಕ್ಯಾಮು. ಐ ಆಮ್ ನಾಟ್ ಪ್ಲಾಸ್ಟಿಕ್ನ ನಾವು ಟ್ರೈ ಮಾಡಿದ್ದೀವಿ, ಕಾಂಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಅದು ಕಾಂಪೋಸ್ಟ್ ಆಗಲ್ಲ. ಓಕೆ. ಸೊ ಈ ರೀತಿ ಏನಾದರೂ ಹೊಸ ಪ್ರಯತ್ನಗಳು ಬಂದಾಗ ಮೇ ಬಿ ಪ್ಲಾಸ್ಟಿಕ್ ಫ್ರೀ ಮಾಡ್ಬೋದು ಅಥವಾ ಮರುಬಳಕೆ ಮಾಡ್ಬೋದು. ಪ್ಲಾಸ್ಟಿಕ್ನ ನಾವು ಇಲ್ಲದೇ ಇರೋ ಥರ ಅಂತೂ ಮಾಡೋಕ್ಕಾಗಲ್ಲ, ಮರುಬಳಕೆ. ಇವಾಗ ಹೋಟ್ಲ್ಗಳಿಗೆ ಹೋಗ್ತೀವಿ, ಪಾರ್ಸಲ್ಗೆ ನಾವೇ ಡಬ್ಬಗಳನ್ನು ತೊಗೊಂಡೋದ್ರೆ 10 ರೂಪಾಯಿ ಮಿಗುತ್ತೆ ಕೂಡ. ಅಟ್ ದ ಸೇಮ್ ಟೈಮ್ ಆ ಪ್ಲಾಸ್ಟಿಕ್ನ ತಡಿತೀವಿ. ಇನ್ನೊಂದೇನೆಂದರೆ ನಾನೊಬ್ಬನೇನಾ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ನಾನೊಬ್ಬ ಡಬ್ಬ ತೊಗೊಂಡೋದ್ರೆ ಚೇಂಜ್ ಆಗುತ್ತಾ? 1000 ಜನ ತೊಗೊಂಡೋಗ್ತಿದ್ದಾರೆ. ಬಟ್ ನೀನು ಆ ಒಂದು ಡಬ್ಬನ ಕೂಡ ಚೇಂಜ್ ಮಾಡಿದೆ ಅಲ್ವಾ? ನಿನ್ನಂಥ ಒಂದು 50 ಜನ ಇದ್ರೂ ಕೂಡ 50 ಡಬ್ಬ ಮಿಕ್ತು. ಮೇ ಬಿ ಅಟ್ಲೀಸ್ಟ್ ಒಂದು ಅರ್ಧ kg ಪ್ಲಾಸ್ಟಿಕ್ ಮಿಕ್ತಲ್ಲಿ. ಹೌದು. ಸೊ ಅಷ್ಟು ಬೇಗ ಆಗಲ್ಲ. ಪ್ಲಾಸ್ಟಿಕ್ ಅನ್ನೋ ರಾಕ್ಷಸನ ನೀವು ಇಲ್ಲಿಂದ ತೆಗೆದು ಈಚೆ ಹಾಕೋಕ್ಕೆ ಕಷ್ಟ ಇದೆ. ನಾವೇ ಹುಟ್ಟಾಕಿದ್ದು ನಮ್ಮನ್ನೇ ತಿಂತಾ ಇದೆ ಲೆಕ್ಕದಲ್ಲಿ. ನಾವೇ ಅಟ್ಲೀಸ್ಟ್ ಒಂದು ಡೈಲಿ ಲೆವೆಲಲ್ಲಿ ಒಂದು 50 ಗ್ರಾಮ್ ತಿಂತೀವಿ ನಾವೇ. ನಮಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲದರಲ್ಲೂ ಇದೆ ಪ್ಲಾಸ್ಟಿಕ್ಕು. ನೀವು ಇವಾಗ ಸುಮ್ಮನೆ ಅಂದ್ಕೊಳ್ಳಿ, ಇವಾಗ ನೀವು ಕಂಟೈನರ್ಸ್ ಏನು ತಯಾರಾಗುತ್ತಲ್ವಾ, ಅದರಲ್ಲಿ ಇರುತ್ತೆ ಅಂಶ. ಓಕೆ. ಏನು ತೊಳೆದ್ಬಿಟ್ಟು ಏನು ಹಾಕಲ್ಲ ಅಲ್ವಾ? ಯಾವುದಾದ್ರೂ ಹೋಟ್ಲಲ್ಲಿ ಪ್ಲಾಸ್ಟಿಕ್ ಡಬ್ಬನ ತೊಳೆದ್ಬಿಟ್ಟು ಹಾಕೋದು ನೋಡಿದ್ದೀರಾ ನೀವು? ದೊಡ್ಡ ಇಂಟರ್ನ್ಯಾಷನಲ್ ರೆಸ್ಟೋರೆಂಟಿಂದ ತೊಗೊಂಡು ಯಾವುದೋ ಲೋಕಲ್ ಹೋಟ್ಲ್ ತನಕ ಅದರಲ್ಲಿ ಇರುತ್ತೆ. ಅದನ್ನು ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಗೊತ್ತಿಲ್ಲದಂಗೆ ಅವೇರ್ನೆಸ್ ಇಲ್ಲದಂಗೆ ಮೇ ಬಿ ಆ ನಂಬರ್ ನಂದು 50 ಗ್ರಾಮ್ ಅನ್ನೋದು ತಪ್ಪಿರ್ಬೋದು, ಬಟ್ ನಾವು ಕನ್ಸ್ಯೂಮ್ ಮಾಡ್ತಿದ್ದೀವಿ. ಈ ಪರಿಸರನ ಕಾಪಾಡೋದ್ರಲ್ಲಿ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಕಾರ್ಪೊರೇಟ್ ಆಗಲಿ ಹೇಗೆ ಇನ್ವಾಲ್ವ್ ಆಗ್ಬೋದು? ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡಬೇಕು. ಯಾವ ರೀತಿ ತ್ಯಾಜ್ಯನ ಡಿವೈಡ್ ಮಾಡ್ಬೋದು, ಅಥವಾ ಯಾವ ರೀತಿ ಈ ತ್ಯಾಜ್ಯ ಡಿವೈಡ್ ಮಾಡಿದಾಗ ಏನೊಂದು ಗೊಬ್ಬರ ಬರುತ್ತೆ, ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಮಕ್ಕಳಿಗೆ ಹೇಳ್ಬೋದು. ಕಾರ್ಪೊರೇಟ್ಸ್ ಅಂತೂ ಅವ್ರ ಹತ್ರ ಫಂಡ್ಸ್ ಇರುತ್ತೆ. ಯಾವುದಾದ್ರು ಒಂದು ವಿಲೇಜ್ನ ದತ್ತು ತೊಗೊಬೇಕು ಅವರು, ಪ್ಲಾಸ್ಟಿಕ್ ಫ್ರೀ ವಿಲೇಜ್ ಮಾಡೋಕ್ಕೆ. ಅಥವಾ ಯಾವುದೋ ಒಂದು ಏರಿಯಾನ ಅವ್ರ ದತ್ತು ತೊಗೊಬೇಕು, ಯಾವುದೋ ಒಂದು ಸ್ಕೂಲಿನ ದತ್ತು ತೊಗೊಬೇಕು. ಈ ಥರ ಅವರು ಫಂಡ್ಸ್ ಆಲ್ರೆಡಿ ತುಂಬ ಕಾರ್ಪೊರೇಟ್ಸ್ ಇದಕ್ಕೆ ಕೈ ಜೋಡಿಸಿದ್ದಾರೆ. ಎಸ್ಪೆಷಲಿ ಒಂದು, ಇಟ್ಸ್ ನಾಟ್ ಅ ಕಾರ್ಪೊರೇಟ್ ಅಗೇನ್, ಈಶಾ ಫೌಂಡೇಶನ್ ನೀವು ಕೇಳಿರ್ತೀರ. ಹೌದು, ಈಶಾ ಫೌಂಡೇಶನ್. ಇವರು ಪ್ರತಿ ಗ್ರಾಮಕ್ಕೂ ಕೂಡ ಹೋಗ್ತಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಕೂಡ ಇವರು ಕಸ ಏನು ಜನ್ರೇಟ್ ಆಗುತ್ತೆ ಅದನ್ನು ಯಾವ ರೀತಿ ಸೆಗ್ರಿಗೇಟ್ ಮಾಡ್ಬೋದು, ನಿಮ್ಮ ಮನೇಲೇ ನೀವು ಹೆಂಗೆ ಕಂಪೋಸ್ಟ್ ಮಾಡ್ಬೋದು, ನಿಮ್ಮ ಮನೇಲೇ ನೀವು ಹೆಂಗೆ ಪ್ಲಾಸ್ಟಿಕ್ನ ಇನ್ನೊಂದು ಸತಿ ನೀವು ತರದೇ ಇರೋ ಥರ ಯಾವ ರೀತಿ ಅದನ್ನು ನೋಡ್ಕೊಬೋದು ಅನ್ನೋದು ಈಶಾ ಫೌಂಡೇಶನ್ ಮಾಡ್ತಿದ್ದಾರೆ. ಸೊ ಅಂಥ ಸಂಸ್ಥೆಗಳ ಜೊತೆ ಕೂಡ ಇವರು ಕೈ ಜೋಡಿಸ್ಕೊಂಡು, ಕಾರ್ಪೊರೇಟ್ ಅವ್ರು ಕೈ ಜೋಡಿಸ್ಕೊಂಡು ದೇ ಕ್ಯಾನ್ ಡೂ ಮೆನಿ ಪ್ರಾಜೆಕ್ಟ್ಸ್. ಸೊ ಈಶಾ ಅವರು ಇನ್ಕ್ಲೂಡಿಂಗ್ ಸಿಟೀಸ್ ಕೂಡ ಮಾಡ್ತಾ ಇದ್ದಾರಾ ಅಥವಾ ಕರೆಂಟ್ಲಿ ದೇ ಆರ್ ಡೂಯಿಂಗ್ ಓನ್ಲಿ ಇನ್ ವಿಲೇಜಸ್? ನಾನು ಕೂಡ 1-2 ವಿಲೇಜಸ್ನ ವಿಸಿಟ್ ಮಾಡಿದ್ದೆ ಈಶಾ ಫೌಂಡೇಶನ್ ಜೊತೆಗೆ. ಸೊ ಈಗ ಅವೇರ್ನೆಸ್ ಅನ್ನೋ ವಿಚಾರಕ್ಕೆ ಬಂದರೆ, ನಮ್ಮ ದೇಶದಲ್ಲಿ ಯೂತ್ಸೇ ನೆಕ್ಸ್ಟ್ ಅಸೆಟ್ ಅನ್ನೋ ಥರ. ಬಟ್ ಯೂತ್ಸ್ ಎಷ್ಟು ಅವೇರ್ ಆಗಿದ್ದಾರೆ ಈ ವಿಷಯದ ಬಗ್ಗೆ ಅಂತ ನಿಮ್ಗೆ ಅನಿಸುತ್ತೆ? ಏನಕ್ಕೆ ಒಂದಷ್ಟು ಜಾಗಗಳಿಗೆ ಹೋಗಿರ್ತೀರ ಅಥವಾ ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿರ್ತೀರ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಸೊ ಏನಾದರೂ ಸರ್ಪ್ರೈಸಿಂಗ್ ಫ್ಯಾಕ್ಟ್ಸ್ ಏನಾದರೂ ಇತ್ತಾ? ಸರ್ಪ್ರೈಸಿಂಗ್ ಅನ್ನೋದಕ್ಕಿಂತ ಯೂತ್ಸ್ಗೆ ಏನಾಗ್ತದೆ, ಇವಾಗ ಹೊಸ ರೂಲ್ ಇದೆ. ನೀವು NGOದಲ್ಲಿ ಅಟ್ಲೀಸ್ಟ್ ಇಷ್ಟು ಅವರ್ ಕೆಲಸ ಮಾಡಬೇಕು ಅಥವಾ ಇಷ್ಟು ಅವರ್ ಸರ್ವಿಸ್ ಮಾಡಬೇಕು ಅಂತ. ಅದಕ್ಕಾದರೂ ಬರ್ತಿದ್ದಾರೆ. ಮೇ ಬಿ 50 ಜನರಲ್ಲಿ 40 ಜನ ಫೋಟೋಗೋಸ್ಕರ ಅಥವಾ ಮಾರ್ಕ್ಸ್ಗೋಸ್ಕರ ಬಂದರೆ 10 ಜನ ಅಟ್ಲೀಸ್ಟು ಇಲ್ಲ ನಾನೇನೋ ಒಂದು ಮಾಡಬೇಕು ಅಂತ ಬರ್ತಿದ್ದಾರೆ. ಸೊ 10 ಜನ ಸಾಕು. ಇನ್ನೂ ಕೆಲವ್ರಿಗೆ ಅದರದ್ದು ಗೊತ್ತಿರಲ್ಲ, ಏನು ಮಾಡ್ತಿದ್ದೀವಿ ಅಂತ ಕೂಡ ಗೊತ್ತಿರಲ್ಲ. ಬರಬೇಕು, ಹೋಗಬೇಕು, ಸುಮ್ಮನೆ. ಬಟ್ ಚೇಂಜ್ ಇಸ್ ನಾಟ್ ಲೈಕ್ ಚೇಂಜ್ ಆಗ್ತಿಲ್ಲ ಅಂತಲ್ಲ, ಖಂಡಿತವಾಗಿ ಚೇಂಜ್ ಆಗ್ತಿದೆ. ಎಷ್ಟೋ ಜನ ಯೂತ್ಸು ಕೇಳ್ತಿದ್ದಾರೆ, ಯಾಕೆ ಈ ಥರ ಮಾಡ್ತಿದ್ದೀರಾ? ಮುಂಚೆ ಅಟ್ಲೀಸ್ಟು ಮೀಡಿಯಾ ಕರೆಸ್ಬೇಕಿತ್ತು. ಈಗ ನಮ್ಮ ಕೈಯಲ್ಲೇ ಇದೆ ಮೀಡಿಯಾ. ತಗೊಂಡೊಂದು ವಿಡಿಯೋ ಹಾಕಿದ್ರೆ ವೈರಲ್ ಆಗುತ್ತೆ. ಸೊ ಚೇಂಜ್ ಆಗ್ತಿದೆ. ಮೇ ಬಿ ಇನ್ನೊಂದು 5 ವರ್ಷದಲ್ಲಿ ಕಂಪ್ಲೀಟ್ ಸಿಸ್ಟಮೇ ಚೇಂಜ್ ಆಗ್ಬೋದು. ಓಕೆ, ತುಂಬ ಜನ ಯೂತ್ ಲೀಡರ್ಸ್ ಬರ್ಬೋದು, ಮುಂದೆ ಪ್ರಶ್ನೆ ಮಾಡುವಂಥವ್ರು ಬರ್ಬೋದು. ಬರುತ್ತೆ, ಖಂಡಿತ ಬರುತ್ತೆ. ಈಗ ಏನು ಇನ್ಸಿಡೆಂಟ್ಸ್ ಆಗ್ತಿದೆ ಆಲ್ ಓವರ್ ದ ವರ್ಲ್ಡ್, ನೀವೇನು ನೋಡ್ತಿದ್ದೀರಾ, ಖಂಡಿತ ಇದು ಯೂತ್ಸೇ ಮಾಡ್ತಿರೋದು. ಸೊ ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಕೂಡ ಅದು ಬರುತ್ತೆ. ಸೊ ಇವಾಗ ನಿಮಗೆ ಜೆನ್ಜಿ ಜನ್ರೇಷನ್ ಬಗ್ಗೆ ಏನು ಅನಿಸುತ್ತೆ? ಒಂದು, ತುಂಬ ಜನ ಅಂದ್ಕೊಂಡಿದ್ದೀವಿ, ತುಂಬ ಜನ ಅಂದ್ಕೊಂಡಿರೋದು ಸತ್ಯ. ಪ್ಲಸ್ 60% ಆಫ್ ದೆಮ್ ಜವಾಬ್ದಾರಿ ಇಲ್ಲ ಅವ್ರಿಗೇನಂದರೆ, ಇವಾಗ ಆಯಿತು, ಇವಾಗ ಒಂದು ಗೇಮ್ ಆಡಿದೆ, ಎಲ್ಲೋ ಹೋದೆ,
ನಾನು ಎಲ್ಲೋ ತಿಂದೆ, ಟ್ರೈ ಮಾಡಿದೆ, ನಾನು ಬಿಟ್ಟೆ, ಆಯಿತು. ಬಟ್ ಇನ್ನೂ ಕೆಲವು ಜನ ಇದ್ದಾರೆ, ಐ ಶುಡ್ ಬ್ರಿಂಗ್ ದ ಚೇಂಜ್ ಅನ್ನೋರು. ಓಕೆ, ನಮ್ಮ ಅಪ್ಪನ ಕಾಲದಲ್ಲಿ ಇದಾಗ್ತಿತ್ತು, ನನಗೆ ಬೇಡ. ಹೌ ಕ್ಯಾನ್ ಹಿ ಡೂ ದಟ್? ಏನಕ್ಕೆ ಅವ್ನು ಮಾಡ್ತಿಲ್ಲ? ಈ ಪ್ರಶ್ನೆಗಳು ತುಂಬ ಜನ ಕೇಳ್ತಿದ್ದಾರೆ ಜನ್ಜಿ ಯೂತ್ಸ್ ಇವತ್ತು. ಸೊ ದಟ್ ಈಸ್ ಅ ಗುಡ್ ಥಿಂಗ್ ವಾಟ್ ಈಸ್ ಹ್ಯಾಪನಿಂಗ್. ಓಕೆ, ಸೊ ಇವಾಗ ಮನೆಯಲ್ಲೇ ಕೂತು ನಾನು ಪರಿಸರನ ಕಾಪಾಡಬಹುದು ಅನ್ನೋ ಆಪರ್ಚುನಿಟೀಸ್ ಇದ್ದರೆ ಏನೇನಿದೆ? ಒಂದು, ಮನೆಯಲ್ಲೇ ಕಂಪೋಸ್ಟ್ ಮಾಡೋದು. ನನ್ನ ಕಸ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಮನೆಯಲ್ಲೇ ಸೆಗ್ರಿಗೇಟ್ ಮಾಡೋದು. ಪ್ಲಸ್ ಇನ್ನೊಂದು 4 ಜನಕ್ಕೆ ಮನೆಯಿಂದನೇ ಹೇಳೋದು, ಅವ್ರಿಗೆ ಗೊತ್ತಿರೋರಿಗೆ. ಎಲ್ಲರೂ ವಾಟ್ಸಪ್ ಗ್ರೂಪ್ಗಳಲ್ಲಿದ್ದೀವಿ, ಗ್ರೂಪಲ್ಲಿ ಒಂದು 5 ಜನಕ್ಕೆ ನೀವು ಚೇಂಜ್ ತಂದರೂ ಕೂಡ ಆ 5 ಜನ ಇನ್ನೊಂದು 10 ಜನಕ್ಕೆ ತರ್ಬೋದು. ಸೊ ಈ ರೀತಿಯಲ್ಲಿ ಮನೆಯಲ್ಲೇ ಕೂಡ ಚೇಂಜಸ್ ತರ್ಬೋದು. ಇನ್ನೊಂದು, ಆರ್ಡರ್ ಮಾಡಿದಾಗ ಅಥವಾ ಸ್ವಿಗ್ಗಿಲಿ ಆರ್ಡರ್ ಮಾಡಿದಾಗ ಅಥವಾ ಇನ್ನೊಂದು ಮಾಡಿದಾಗ ಅದನ್ನು ಕ್ಲೀನ್ ಮಾಡಿ ಬಿಸಾಕುವಂಥದ್ದು. ಓಕೆ, ಇದರಿಂದ ಅದು ರೈಟ್ ವೇಯಲ್ಲಿ ರೀಸೈಕಲ್ ಆಗುತ್ತೆ. ಯಾರೋ ಒಬ್ಬರು ನೀವು ಇಷ್ಟು ದಿವಸ ತಿಂದು ಬಿಸಾಕಿರುವಂಥ ಪದಾರ್ಥ ಅಥವಾ ಆ ಒಂದು ಕಂಟೈನರ್ನ ತೊಗೊಂಡಾಗ ಅವ್ರಿಗೆ ಅಸಹ್ಯ ಅನಿಸಲ್ಲ. ಸೊ ಈ ರೀತಿ ಚಿಕ್ಕ ಚಿಕ್ಕ ಪ್ರಯತ್ನ ಅವ್ರು ಮಾಡಿದ್ರೆ ನಾಳೆ ಅವ್ರ ಫ್ಯೂಚರ್ಗೆ ಒಳ್ಳೆಯದು. ಓಕೆ, ಸೊ ಪ್ರತಿಯೊಂದು ಮನೆಯೂ ಒಂದು ಪುಟ್ಟು NGO ಕ್ರಿಯೇಟ್ ಆಗಬೇಕು. ಖಂಡಿತ, ಆವಾಗ ಇಡೀ ದೇಶ ಬದಲಾಗುತ್ತೆ. ಖಂಡಿತ. ಓಕೆ, ಈಗ ಮನೆಯಲ್ಲಿ ಕಸಗಳು ಬಿಟ್ಟು ಎಷ್ಟೋ ವರ್ಷದಿಂದ ದೇವ್ರ ಫೋಟೋಗಳಿರುತ್ತೆ, ಅದನ್ನು ಬಿಸಾಡಿದ್ರೆ ಪಾಪ ಅಂಟುತ್ತೆ ಅನ್ನೋ ಭಯ. ಸೊ ಏನು ಮಾಡ್ತಾರೆ, ಇದನ್ನೆಲ್ಲ ದೇವಸ್ಥಾನದ ಬಾಗ್ಲ ಹತ್ರನೋ ಅಥವಾ ಗೋಡೆಗೋ ಇಟ್ಬಿಡ್ತಾರೆ. ಸೊ ಇದ್ರ ರಿಲೇಟೆಡ್ ಏನಾದರೂ ಯುನೀಕ್ ಐಡಿಯಾಸ್ ಏನಾದರೂ ಇದೆಯಾ ಅಂತ? ಮೂರ್ತಿ ಶೋಧನೆ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತೀವಿ. ಓಕೆ, ಸೊ ಮೂರ್ತಿ ಶೋಧನೆಯಲ್ಲಿ ಏನು ಮಾಡ್ತೀವಿ ಅಂದರೆ, ಹಳ್ಳಿ ಕಟ್ಟೆಗಳ ಹತ್ರ ಅಥವಾ ಮನೆಗಳ ಹತ್ರ ತುಂಬ ಕೆಟ್ಟ ಜಾಗಗಳಲ್ಲಿ ಬಿಟ್ಟು ಹೋಗಿರ್ತಾರೆ, ಅಂಥ ಫೋಟೋ ಫ್ರೇಮ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬರ್ತೀವಿ. ಕಲೆಕ್ಟ್ ಮಾಡಿ ಅದಕ್ಕೆ ಒಂದು ರೆಸ್ಪೆಕ್ಟ್ಫುಲ್ ಎಂಡ್ ಕೊಡ್ತೀವಿ. ಯಾವ ರೀತಿ ರೆಸ್ಪೆಕ್ಟ್ಫುಲ್ ಎಂಡ್ ಅಂದರೆ, ಒಳಗಿರೋ ಇಮೇಜ್ ಏನಿರುತ್ತೆ ಅದನ್ನು ಶಾಂತಿ ಹೋಮ ಮಾಡ್ಬಿಟ್ಟು ತೆಗ್ನಕ್ಕೆ ಹಾಕ್ತೀವಿ. ಉಳಿದಿದ್ದು ಫ್ರೇಮ್ ಏನು ಉಳಿಯುತ್ತೆ ಪ್ಲಸ್ ಗ್ಲಾಸ್ ಏನು ಉಳಿಯುತ್ತೆ, ಗ್ಲಾಸಸ್ ಏನಾದರೂ ಫ್ರೇಮ್ಸ್ ಮತ್ತು ಗ್ಲಾಸಸ್ ಚೆನ್ನಾಗಿದ್ದರೆ ಅದನ್ನು ನಾವು, ಮಕ್ಕಳೇನಾದರೂ ಆರ್ಟ್ ವರ್ಕ್ ಮಾಡಿರ್ತಾರೆ ಅಥವಾ ತುಂಬ ಆರ್ಟಿಸ್ಟ್ಗಳು ಪೇಂಟಿಂಗ್ಸ್ ಮಾಡಿರ್ತಾರೆ, ಅವ್ರಿಗೆ ಫ್ರೇಮ್ ಇರಲ್ಲ. ಸೊ ಈ ಫ್ರೇಮ್ಸ್ನ ಅದಕ್ಕೆ ಹಾಕಿ, ಕಸ ಹಾಕಿರೋ ಜಾಗ ಕ್ಲೀನ್ ಮಾಡಿ ಓಕೆ, ಕಸ ಹಾಕಿರೋ ಜಾಗನ ಕ್ಲೀನ್ ಮಾಡಿ ಆರ್ಟ್ ಗ್ಯಾಲರಿಯಾಗಿ ಇದನ್ನು ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಇದು ಕೂಡ ಒನ್ ಆಫ್ ದ ಯೂನಿಕ್ ಪ್ರಾಜೆಕ್ಟ್. ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಜನಕ್ಕೆ, ಧರ್ಮಸ್ಥಳಕ್ಕೆ ಹೋಗ್ತೀರಾ, ತಿರುಪತಿಗೆ ಹೋಗ್ತೀರಾ ಅಥವಾ ನಿಮ್ಮ ಇಷ್ಟ ಬಂದಿದ್ದ ಜಾಗಕ್ಕೆ ಹೋಗ್ತೀರಾ, ದೇವ್ರಿಗೆ ಅಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅಲ್ಲಿಂದ ಫೋಟೋ ಫ್ರೇಮ್ ತರಬೇಡಿ. ಪ್ಲಸ್ ಹಳೆಯ ಫೋಟೋ ಫ್ರೇಮ್ಸು, ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅಂದ್ಕೊಂಡಿರಲಿಲ್ಲ ನಾವು ಈ ಮಟ್ಟಕ್ಕೆ ಫ್ರೇಮ್ಸ್ ಬರುತ್ತೆ ಅಂತ. ಇವತ್ತಿಗೆ ಸಂಪಿಗೆ ಅಟ್ಲೀಸ್ಟ್ 5,000 ಫ್ರೇಮ್ಸ್ ರೀಸೈಕಲ್ ಮಾಡುತ್ತೆ ತಿಂಗಳಿಗೆ. ನಾವು ಸ್ಟಾರ್ಟ್ ಮಾಡಿದಾಗ ಹುಡುಕ್ತಿದ್ವಿ ಅಲ್ಲಿದೆಯಾ ಇಲ್ಲಿದೆಯಾ ಅಂದ್ಬಿಟ್ಟು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ. ಸೊ ಏನಾಗುತ್ತೆ, ಅದ್ರ ಬೆಲೆ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಸ್ಟಾರ್ಟ್ ಮಾಡಿದ ಹೊಸದಲ್ಲಿ ಒಂದು ವಿಡಿಯೋ ಹಾಕಿದ್ವಿ ನಾವು. ಒಂದು ರ್ಯಾಂಡಮ್ ಫ್ರೇಮ್ ತೊಗೊಂಡು, ಈ ಥರ ಫೋಟೋ ಫ್ರೇಮ್ಸ್ ಇದ್ದರೆ ನೀವು ಕೂಡ ನಮಗೆ ಕೊಡಿ, ನಾವು ರೀಸೈಕಲ್ ಮಾಡ್ತೀವಿ. ದಟ್ ವಾಸ್ ಅ ಯೂನಿಕ್ ಫೋಟೋ ಫ್ರೇಮ್. ರವಿ ವರ್ಮಾ ಅವರು ಮಾಡಿರುವಂಥ ಫ್ರೇಮ್ ಅದು. ರಾಮ ಪಟ್ಟಾಭಿಷೇಕದ್ದು ಫೋಟೋ ಫ್ರೇಮ್. ಯೂಶಲಿ ರಾಮ ಪಟ್ಟಾಭಿಷೇಕದಲ್ಲಿ ಊರ್ಮಿಳಾ ಇರಲ್ಲ, ಆ ಒಂದು ಫೋಟೋಲ್ಲಿ ಊರ್ಮಿಳಾ ಇದ್ರು. ಓಕೆ, ಸೊ ಆ ಒಂದು ಫ್ರೇಮ್ 1,70,000 ಹೋಯ್ತು. ಯಾರು ಗೊತ್ತು, ನಾವೇನು ಅನ್ಕೊತೀವಿ ಕಸ ಅಲ್ವಾ. ಇನ್ನೊಂದು ತುಂಬ ರೀಸೆಂಟ್ ಇನ್ಸಿಡೆನ್ಸ್, ನಾವು ಮೂರ್ತಿ ಶೋಧನೆ ಮಾಡುವಾಗ ಅವ್ರ ಮನೆ ಪೂಜೆ ರೂಮಲ್ಲಿ ಏನೇನಿರುತ್ತೆ ಎಲ್ಲ ಕೊಟ್ಬಿಡ್ತಾರೆ. ಓಕೆ, ಪೂಜೆ ರೂಮ್ದೇ ಅಷ್ಟೇ ಅಲ್ಲ, ಅವ್ರ ಹಿರಿಯರ ಫೋಟೋಸ್ ಇರ್ಬೋದು, ಅವ್ರ ವಸ್ತುಗಳೆಲ್ಲ ಕೊಟ್ಬಿಡ್ತಾರೆ. ಒಂದು ಕಪ್ ಸಿಕ್ತು 1947. ಸೊ ಆಗ ಏರ್ಫೋರ್ಸ್ ಹೊಸದಾಗಿ ಫಾರ್ಮ್ ಆಗಿದ್ದ ಸಂದರ್ಭ ಅದು. ಆಗೇನೋ ಗೇಮ್ ಆಡಿಸಿ ಆ ಒಂದು ಮಾರ್ಷಲ್ಗೆ ಕೊಡ್ದಂಥ ಕಪ್ ಅದು. ಸೊ ತಂದು ಸುಮ್ಮನೆ ಬಿಸಾಕಿದ್ರು ನಮ್ಮ ಹತ್ರ. ಸೊ ವಿ ಹ್ಯಾವ್ ಪ್ರಿಸರ್ವ್ಡ್ ಇಟ್. ಈ ಥರ ಎಷ್ಟೋ ವಸ್ತುಗಳು, ಕಾಯಿನ್ಸ್ ಇರ್ಬೋದು ಅಥವಾ ದೇವಿಗಳ ವಿಗ್ರಹ ಇರ್ಬೋದು, ನಾವೇನು ಮಾಡ್ತೀವಿ, ಫೋಟೋ ಫ್ರೇಮ್ಸ್ ಒಂದೇ ಅಲ್ಲ, ಅವ್ರು ಏನೇ ಕೊಟ್ಟರು ತೊಗೊಳ್ತೀವಿ ನಾವು. POP ವಿಗ್ರಹಗಳು ಕೊಡ್ತಾರೆ, ಆನೆಗಳು ಕೊಡ್ತಾರೆ, ಇದೇ ರೀತಿ ಬ್ರಾನ್ಸು ಕೂಡ ಕೊಡ್ತಾರೆ. ಬ್ರಾನ್ಸ್ ಕೊಟ್ಟಾಗ ಅಥವಾ ಕಾಪರ್ ಕೊಟ್ಟಾಗ ಇದನ್ನು ನಾವು ಕರಗಿಸಿ, ಇವಾಗ ಯಾವುದೋ ದೇವಸ್ಥಾನದಲ್ಲಿ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಪ್ರಭಾವಳಿ ಮಾಡಿಸ್ಬೇಕು ಅಥವಾ ದೇವಸ್ಥಾನದ ಇನ್ನೊಂದು ಐಟಮ್ ಬೇಕು ಅಂತ. ಈ ಒಂದು ವಸ್ತು ಏನು ತೊಗೊಂಡಿರ್ತೀವಲ್ಲ, ಇದನ್ನು ಕರಗಿಸಿ ಅದನ್ನು ಮಾಡಿಸ್ತೀವಿ ಅಥವಾ ಅವ್ರಿಗೇನು ಬೇಕು ಇದನ್ನು ಕೊಡಿಸ್ತೀವಿ ಅವ್ರಿಗೆ. ಸೊ ಈ ರೀತಿ ಕೂಡ ನಾವು ಮರುಬಳಕೆ ಮಾಡ್ತಿದ್ದೀವಿ. ಗ್ರೇಟ್ ಜಾಬ್ ಆ್ಯಕ್ಚುಲಿ ಅಲ್ವಾ. ಸೊ ಯೋಚನೆಗಳಿರಲ್ಲ, ನಾವು ಇಟ್ಟಿರೋ ಫೋಟೋ ಎಲ್ಲಿ ಹೋಗ್ತಾ ಇದೆ, ಏನು ಕತೆ ಅಂತ. ಒಂದು ಪೀಸ್ ಆಫ್ ಮನೆಯಲ್ಲೇ ಮಾಡ್ಬೋದು. ಒಂದು ಸ್ಕ್ರೂ ಡ್ರೈವರ್ ಇದ್ರೆ ಸಾಕು, ನೀವು ಆ 4 ಸೈಡ್ ಏನು ಫ್ರೇಮ್ ಇರುತ್ತೆ ಅದನ್ನು ಡಿಸ್ಮ್ಯಾಂಟಲ್ ಮಾಡಿ
ಆ ಒಂದು ಇಮೇಜ್ ಏನಿರುತ್ತೆ ಅದನ್ನ ನೀರಲ್ಲಿ ಹಾಕಿದ್ರೆ ಕರ್ಗೋಗುತ್ತೆ. ಅದು ಓಕೆ, ನೀರಲ್ಲಿ ಹಾಕಿದ್ರೆ ಕರ್ಗೋಗುತ್ತೆ. ಅದನ್ನ ನೀವು ಪಾಟ್ಗೆ ಹಾಕಿದ್ರೆ ಅಲ್ಲಿಗೆ ಅದ್ರ ಕತೆ ಮುಗೀತು. ಫ್ರೇಮ್ನ ನೀವು ಬೇಕಾದರೆ ಏನಾದರೂ ನಿಮ್ಮ ಮನೇಲಿ ಏನಾದರೂ ಒಲೆಗಳಿದ್ರೆ ಅದಕ್ಕೆ ಹಾಕೊಬೋದು, ಅಥವಾ BBMP ಕೊಟ್ಟರೆ ಅವ್ರು ರೀಸೈಕಲ್ ಮಾಡ್ತಾರೆ. NGOನಲ್ಲಿ ಕಾಸಿನ ಸಮಸ್ಯೆ ಮತ್ತು ರಿಸೋರ್ಸಸ್ ಸಮಸ್ಯೆ ಇಲ್ಲದೆ ಇದ್ದರೆ ಏನೇನೆಲ್ಲ ಮಾಡ್ಬೋದು ನೀವು? ಖಂಡಿತವಾಗಿ ಒಂದು ಹೊಸ ಚೇಂಜ್ನ ತರ್ಬೋದು. ಕೆಲವು ಚೇಂಜಸ್ ಲೈಕ್ BBMP ಈಗ ನಿಮ್ಗೆ ಆಲ್ರೆಡಿ ನಾನು ಹೇಳಿದ ಥರ ಕಸಕ್ಕೆ ಒಂದು ಹೊಸ ಸರ್ಕ್ಯುಲರ್ ತಂದಿದ್ದಾರೆ. ದಟ್ ಈಸ್ ಒನ್ ಆಫ್ ದ ಇಂಪ್ಯಾಕ್ಟ್, ಸಂಪಿಗೆ ಇಂಪ್ಯಾಕ್ಟ್. ಹಾಗೂ ತುಂಬ ವರ್ಷದ ಮುಂಚೆ ನಾವು ಸಂಪಿಗೆ ಸ್ಟಾರ್ಟ್ ಮಾಡಿದಾಗ ನೀವು ಈಗಲೂ ಕೂಡ ನೋಡಿರ್ತೀರ, ಈಗ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಎಲ್ಲ ಮರಕ್ಕೂ ಕೂಡ ಆಣಿಗಳು ಹೊಡಿತು. ಹೌದು, ಜಾಬ್ಸ್ ಅಂದ್ಬಿಟ್ಟು ಸ್ಟೇಪ್ಲರ್ ಹಾಕಿ ಮಾಡ್ತಿದ್ರು. ನಾವೇನು ಮಾಡ್ತಿದ್ವಿ, ಇದನ್ನೆಲ್ಲ ತೆಗೆದು, ಇದು ಮರಕ್ಕೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಆ ಒಂದು ಆಣಿ ಏನಾಗುತ್ತೆ, ರಸ್ಟ್ ಹಿಡಿದು ಅಲ್ಲಿ ಫಂಗಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಅದು ರಿಯಾಕ್ಷನ್ ಜಾಸ್ತಿ ಆಗಿ ಮರನೇ ಬಿದ್ದೋಗ್ಬೋದು ಒಂದು ದಿವಸ. ಇವರು ಒಂದು ಆಣಿ ಅನ್ಕೊತಾರೆ, 100 ಹೊಡೆದಿರ್ತಾರೆ ಎಲ್ಲ ಕಡೆ. ಸೊ ಇದನ್ನು ನಾವೇನು ಮಾಡಿದ್ವಿ, BBMP ಅವ್ರ ಜೊತೆ ಹೇಳಿದ್ವಿ, ಈ ಥರ ಮಾಡ್ತಿದ್ದಾರೆ, ಕ್ರಮ ತಗೊಳ್ಳಿ ಅಂತ. ಈಗ ಒಂದು ಸರ್ಕ್ಯುಲರ್ ಇದೆ, ಈಗ ಆಲ್ರೆಡಿ ಕಮ್ಮಿ ಆಗಿದೆ. ಮೇ ಬಿ 90% ಅಷ್ಟು ಜನ ಲೈಟ್ಸ್ ಆಗಿರ್ಬೋದು ಅಥವಾ ಮರಕ್ಕೇನೋ ಹಾಕೋದಾಗಿರ್ಬೋದು ಈಗ ಕಮ್ಮಿ ಮಾಡಿದ್ದಾರೆ. ದಿಸ್ ಆಲ್ಸೋ ಒನ್ ಆಫ್ ದ ಇಂಪ್ಯಾಕ್ಟ್. ಈ ಥರ ಚಿಕ್ಕ ಚಿಕ್ಕ ಇಂಪ್ಯಾಕ್ಟ್ಗಳು ಮುಂದೆ ಒಂದು ಇನ್ನೂ ದೊಡ್ಡ ಇಂಪ್ಯಾಕ್ಟ್ ಮಾಡ್ಬೋದು. ಸೊ ನನಗೇನಕ್ಕೆ ಬೇಕೋ, ನಾನು NGO ನಡೆಸ್ತೀನೋ ಇಲ್ವೋ, ಅಥವಾ ನಾನು NGO ಮಾಡಿದ್ರೆ ನನ್ನ ಕೈಲಿ ಜನ ಸಿಗ್ತಾರೋ ಇಲ್ವೋ, ನನಗೋಸ್ಕರ ಯಾರೋ ಮಾತಾಡ್ತಾರೋ ಇಲ್ವೋ ಅನ್ನೋದಕ್ಕಿಂತ ಗಿವ್ ಅ ಟ್ರೈ, ಇಟ್ ವಿಲ್ ಹ್ಯಾಪನ್. ಓಕೆ, ಸೊ ಲೈಟ್ ಕೂಡ ಹಾಕೋಂಗಿಲ್ಲ. ಎಕ್ಸಾಂಪಲ್, ನೀವು ನಮ್ಮ ಕಾಡು ಮಲ್ಲೇಶ್ವರಕ್ಕೆ ವಿಸಿಟ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಪ್ರತಿ ಮರಕ್ಕೂ ಕೂಡ ನಾವು ನೇಮಿಂಗ್ ಮಾಡಿದ್ದೀವಿ. ನೇಮಿಂಗ್ ಅಂದಾಗ ಸೈಂಟಿಫಿಕ್ ನೇಮ್ ಆಗಿರ್ಬೋದು ಅಥವಾ ಅದಕ್ಕೇನು ಹೆಸರು ಅಂತ. ಸೊ ಅದಕ್ಕೂ ಕೂಡ ನಾವೊಂದು ಈ ವಯರ್ ಬರುತ್ತೆ ಗೊತ್ತಾ, ಬೈಂಡಿಂಗ್ ವಯರ್ ಥರ ಬರುತ್ತೆ, ಸ್ಪ್ರಿಂಗ್ ವಯರ್ ಥರ. ಸೊ ಅದನ್ನು ಹಾಕಿದ್ದೀವಿ. ಮರ ಬೆಳೆದ್ರೂ ಕೂಡ ಆ ವಯರೇ ದೊಡ್ಡದಾಗಬೇಕು. ನಾವು ಯಾವುದೇ ರೀತಿಯಲ್ಲಿ ಕೂಡ ಬೋರ್ಡ್ ಹೊಡೆದಿಲ್ಲ. ಜಸ್ಟ್ ಅನ್ ಎಕ್ಸಾಂಪಲ್. ಆಲ್ಟರ್ನೇಟಿವ್ಸ್ ತುಂಬ ಇದೆ, ಆದರೆ ನಾವೇನು ಮಾಡ್ತಿದ್ದೀವಿ, ಆಮೇಲೆ ತುಂಬ ಜನ ಕಟ್ತಾರೆ. ಕಟ್ಟೆ ಎಲ್ಲ ಕಟ್ಟಂಗೆ ಇಲ್ಲ. ಇದರಿಂದ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ನಾನು, ಕಟ್ಟೆ ಕಟ್ಟಿರೋದು ನಿಮ್ಗೆ ಏನಾದರೂ ಕಂಡು ಬಂದಲ್ಲಿ ಪ್ಲೀಸ್ ಕಾಲ್ 1533 BBMP ಹೆಲ್ಪ್ಲೈನ್ ಇದು. ಕಾಲ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕಟ್ಟೆ ಹೊಡಿಸಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಗಾರ್ಡನ್ ಥರ ಕಾಣಿಸುತ್ತೆ. ನೀವು ಕೂತ್ಕೊಬೋದು, ನೀವು ದಮ್ ಹೊಡಿಬೋದು, ಇನ್ನೊಂದು ಮಾಡ್ಬೋದು ಆ ಕಟ್ಟೆ ಮೇಲೆ ಕೂತ್ಕೊಂಡು. ಮೇ ಬಿ ಒಂದು 10 ವರ್ಷದಲ್ಲಿ ಆ ಮರ ಬಿದ್ದೋಗುತ್ತೆ. ಓಕೆ, ಗ್ರೋತ್ ಇರಲ್ಲ ಅಂತ. ಓಕೆ, ಬಟ್ ಸಿಟೀಸಲ್ಲಿ ಮರ ಹಾಕೋದು ಹೇಗೆ ಅಂತ, ಲೈಕ್ ಡೀಪಾಗಿ ಹೋಗುತ್ತಾ, ಪಾಸಿಬಿಲಿಟೀಸ್ ಇದೆಯಾ? ಏನಕ್ಕೆ ಸಿಕ್ಕಾಪಟ್ಟೆ ಮಳೆ ಬಂದರೆ ಮರಗಳೆಲ್ಲ ಬೇಗ ಬಿದ್ದೋಗ್ತಾ ಇದೆ. ಮರಗಳು ಬೀಳೋದಕ್ಕೆ ಕೂಡ ಕಾರಣಗಳು ತುಂಬ ಇದೆ. ಸೊ ಎಸ್ಪೆಷಲಿ ನೀವು BBMP ಲಿಮಿಟ್ಸಲ್ಲಿ ತೊಗೊಂಡ್ರೆ ಮರ ಬೀಳೋದಕ್ಕೆ ಮೇನ್ ಕಾರಣ ಕಾಂಕ್ರೀಟ್ ಹಾಕಿ ತುಂಬಿಟ್ಟಿರ್ತಾರೆ, ಅದಕ್ಕೆ ನೀರು ಹೋಗಲ್ಲ, ಅದಕ್ಕೆ ಅದು ಹಂಗೆ ಅಪ್ರೂಟ್ ಆಗಿಬಿಡುತ್ತೆ. ಒಂದು ಸೆಕೆಂಡ್, ನೀವು ಹೊಸದಾಗಿ ಏನೋ ಸ್ಯಾಪ್ಲಿಂಗ್ ಹಾಕ್ತೀರಾ ಅಂದರೆ ದಯವಿಟ್ಟು BBMP ಅವ್ರ ಹತ್ರನೇ ತೊಗೊಳ್ಳಿ. BBMP ನರ್ಸರಿಗಳಿದೆ, ಅವ್ರ ಹತ್ರನೇ ತೊಗೊಳ್ಳಿ. ಅವ್ರ ಹತ್ರ ಯಾವ ಥರ ಒಂದು ಸಸಿಗಳಿರುತ್ತೆ ಅಂದರೆ ಅದು ಬೇರು ಸ್ಪ್ರೆಡ್ ಆಗಲ್ಲ. ಸೊ ನೀವು ಯಾವುದೋ ಒಂದು ಸಸಿಗಳು, ಫಾರ್ ಎಕ್ಸಾಂಪಲ್ ನಾನು ಟೀಕುಡ್ ಬೆಳೆಸ್ತೀನಿ ಬೆಂಗಳೂರಲ್ಲಿ ಅಂದರೆ ಆಗಲ್ಲ. ಕರೆಕ್ಟ್. ಸೊ ಫುಟ್ಪಾತ್ ಮೇಲೆ ಯಾವ ಸಸಿ ಹಾಕ್ಬೇಕು ಅದೇ ಸಸಿ ಹಾಕಬೇಕು. ಸೊ ನೀವು ಈ ಸಸಿ ತಂದು ಹಾಕಿದ್ರೆ ಇದು ರೂಟ್ಸ್ ಸ್ಪ್ರೆಡ್ ಆಗಲ್ಲ, ಅಥವಾ ಇನ್ನೊಬ್ರು ಮನೆ ಕಾಂಪೌಂಡ್ ಬೀಳಲ್ಲ. ಇನ್ನೊಂದು ಭಯ ಏನಾಗ್ತಿದೆ ಅಂದರೆ, ನಮ್ಮ ಮನೆ ಮುಂದೆ ನಾವೇನಕ್ಕೆ ಹಾಕೊಳ್ಳಲ್ಲ ಸಸಿ ಅಂದರೆ, ಅದು ಹಂಗೆ ನಮ್ಮ ಮನೆ ತನಕ ಬಂದ್ಬಿಡುತ್ತಪ್ಪ, ನಮ್ಮ ಫೌಂಡೇಶನ್ ಎಲ್ಲ ಹಾಳಾಗುತ್ತೆ. ಇರೋ ಸಸಿಗಳನ್ನು ಕೂಡ ಮನೆ ಕಟ್ಟುವಾಗ ತೆಗೆಸ್ತಾರೆ, ಸಸಿಗಳನ್ನೋದಕ್ಕಿಂತ ಓಕೆ ಇರೋ ಮರಗಳನ್ನು ಕೂಡ ಮನೆ ಕಟ್ಟುವಾಗ ತೆಗೆಸ್ತಾರೆ. ಏನಕ್ಕೆ? ಭಯ, ಅದು ಒಂದು ದಿವಸ ಮನೆಗೆ ಪ್ರಾಬ್ಲಮ್ ಆಗ್ಬೋದು ಅಂತ. ಬಟ್ ಇಲ್ಲ, ಎಷ್ಟೊಂದು ಹೈಬ್ರಿಡ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ BBMP ನರ್ಸರಿಗಳು ಇಟ್ಟಿದ್ದಾರೆ. ನೀವು ಹೋಗಿ ಫ್ರೀಯಾಗಿ ಸಿಗುತ್ತೆ, ಅಲ್ಲಿ 5 ರೂಪಾಯಿಗೆ ಒಂದು ಸಸಿ ಸಿಗುತ್ತೆ. ಇದು ಗೌರ್ಮೆಂಟ್ ಪ್ರಮೋಟ್ ಮಾಡ್ತಿಲ್ಲ. ಏನಕ್ಕೆ ಮಾಡ್ತಿಲ್ಲ ಅಂದರೆ, ಖಾಲಿ ಆಗಿಬಿಟ್ರೆ ಇನ್ನೂ ಖರ್ಚು ಮಾಡಬೇಕಲ್ಲ. ಈಗ ಆಲ್ರೆಡಿ ಖರ್ಚು ಮಾಡಿರೋದನ್ನ ಬಿಲ್ ಮಾಡಬೇಕು, ಇಷ್ಟು ಹೋಗ್ತಿದೆ ಅಂತ ಹೇಳಬೇಕು, ಇಷ್ಟು ಸಸಿಗಳು ಹೋಗಿದೆ, 10 ಹೋಗಿದ್ರೆ 100 ಅಂತ ತೋರಿಸ್ಬೇಕು. ನೀವು ನಾಳೆ ಪ್ರಮೋಟ್ ಮಾಡಿ 100 ಹೋಗ್ಬಿಟ್ರೆ ಅವರು ಎಲ್ಲಿಂದ ತರ್ತಾರೆ? ಸೊ ಇವಾಗ ಕೆಲಸ ಮಾಡ್ತಾ ಇರ್ತೀರಾ, ಬಟ್ ಮಧ್ಯದಲ್ಲಿ ನೀವು ಅಂದ್ಕೊಂಡಿರೋದಕ್ಕಿಂತ ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ತಾ ಇರತ್ತೆ ಅಂದ್ಕೊಳ್ಳಿ. ಸೊ ನಿಮ್ಮನ್ನು ನೀವೇ ಹೇಗೆ ಮೋಟಿವೇಟ್ ಮಾಡ್ಕೊಳ್ತೀರಾ ಆ ಟೈಮಲ್ಲಿ? ಮೋಟಿವೇಟ್ ಅನ್ನೋದಕ್ಕಿಂತ ನನಗೆ ಕೆಲವು ಸತಿ ರಾತ್ರಿ ನಿದ್ದೆ ಬರಲ್ಲ. ಯಾವುದೋ ಒಂದು ಪ್ರಾಜೆಕ್ಟ್ ತುಂಬ ಇಷ್ಟಪಟ್ಟು ಮಾಡಿರ್ತೀವಿ, ಆ
ಆ ಪ್ರಾಜೆಕ್ಟ್ ಹೋಗಿಲ್ಲ ಅಂದಾಗ ತುಂಬ ಬೇಜಾರಾಗ್ಬಿಡುತ್ತೆ. ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಹೇಳಬೇಕು ಅಂದರೆ ಪಬ್ಲಿಕ್ ಫ್ರಿಡ್ಜ್. ದಿಸ್ ವಾಸ್ ಒನ್ ಆಫ್ ದ ಯೂನಿಕ್ ಪ್ರಾಜೆಕ್ಟ್. ಬೆಂಗಳೂರಲ್ಲಿ ತುಂಬ ಕಡೆ ಮಾಡಿರ್ಬೋದು, ಬಟ್ ಮಲ್ಲೇಶ್ವರಂಗೆ ಇದೊಂದು ಹೊಸ ಪ್ರಾಜೆಕ್ಟ್. ನಿಮ್ಮ ಮನೆಯಲ್ಲಿ ಏನೋ ಒಂದು ಮಿಕ್ಕಿರುವಂಥ ಪದಾರ್ಥನ ಆ ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೊಬ್ರು ತಂದು ತಿನ್ನುವಂಥದ್ದು, ಓಕೆ, ಇನ್ನೊಬ್ರು ತೊಗೊಂಡು ತಿನ್ನುವಂಥದ್ದು. ಸೊ ಈ ಪ್ರಾಜೆಕ್ಟ್ ತುಂಬಾ ತುಂಬ ಹೋಪ್ ಇಟ್ಕೊಂಡು ಶುರು ಮಾಡಿದಂಥ ಪ್ರಾಜೆಕ್ಟ್. ಲಾಸ್ಟಲ್ಲಿ ನಮ್ಮ ಜೊತೆಗಿರೋರೇ ಆ ಪ್ರಾಜೆಕ್ಟಿಗೆ ಬಿಟ್ಕೊಟ್ಟಿಲ್ಲ. ಅಂದರೆ ವಿ ಡಿಂಟ್ ಗೆಟ್ ಪರ್ಮಿಷನ್ಸ್, ವಿ ಡಿಂಟ್ ಗೆಟ್ ಪವರ್ ಸಪ್ಲೈ. ಓಕೆ, ಆ ಪ್ರಾಜೆಕ್ಟ್ ಅಲ್ಲಿಗೆ ನಿಂತೋಯ್ತು. ಪರ್ಮಿಷನ್ಸ್ ಏನಕ್ಕೆ ಸಿಕ್ಕಿಲ್ಲ? ಏನಕ್ಕೆ ಸಿಕ್ಕಿಲ್ಲ ಅಂದರೆ ಅಗೇನ್ ರೂಲ್ಸ್ನ ತರ್ತಾರೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ನೀವು ಸಪ್ರೇಟ್ ಮೀಟ್ರ್ ಹಾಕಬೇಕು. ಮೀಟ್ರ್ ಹಾಕೋಕ್ಕೆ ಜಾಗ ಬೇಕಲ್ಲ. ನೀವು ಗಣೇಶ ಕುಡಿಸ್ದಾಗ ಅಥವಾ ದೇವ್ರು ಕುಣಿಸ್ದಾಗ ಅಥವಾ ಇನ್ನೊಂದು ಮಾಡಿದಾಗ ಲೈನಿಂದ ಹೇಳ್ಕೊತೀರ. ಹೌದು. ಏನೋ ಒಂದು ಜನಕ್ಕೆ ಒಳ್ಳೇದು ಮಾಡೋವಾಗ ನೀವು ಅದಕ್ಕೆ ಆಲ್ಟರ್ನೇಟಿವ್ ಹೇಳಲ್ಲ. ಸಾವಿರಾರು ಪರ್ಮಿಷನ್ಸ್ನ ತರ್ತೀರ. ಖಂಡಿತ ಪರ್ಮಿಷನ್ಸ್ಗೆಲ್ಲ ನಾವು ಅಲೈನ್ ಆಗೋಣ. ಅಟ್ಲೀಸ್ಟ್ ನಮಗೆ ಬೇರೆ ಪ್ಲೇಸ್ ಕೊಡಿಸಿ, ಡೆಡಿಕೇಟೆಡ್ ಎಲ್ಲೋ ಒಂದು ಪ್ಲೇಸಲ್ಲಿ ನೀವು ಇಲ್ಲಿ ಇಡ್ಬೋದು ಅಂತ ಹೇಳಿ ನಾವು ಅಲ್ಲೇ ಇಡ್ತೀವಿ, ಅಲ್ಲೇ ಮೇಂಟೈನ್ ಮಾಡ್ತೀವಿ. ಸೊ ಇದೊಂದು ಬೇಜಾರಿದೆ. ಏನಂದರೆ ಸಪೋರ್ಟ್ ಮಾಡಲ್ಲ. ಒಂದು ಸ್ವಲ್ಪ ಹೈಲೈಟ್ ಆಗಿದ ತಕ್ಷಣ ಭಯ ಬಂದ್ಬಿಡುತ್ತೆ. ನಾನು ನಿಮ್ಗೊಂದು ಇನ್ಸಿಡೆಂಟ್ ಹೇಳಬೇಕು. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್, ಯಾವ ಏರಿಯಾ ಅಂತ. ಇಲ್ಲಿ ಒಂದು ಸೆಂಟ್ರ್ ಇದೆ. ಆ ಸೆಂಟ್ರನ್ನ ನಾವು ಪೇಂಟ್ ಮಾಡಬೇಕು ಅಂತಿದ್ದೀವಿ. ಆ ಕಂಪ್ಲೀಟ್ ಸೆಂಟರ್ನ ಪೇಂಟ್ ಮಾಡಬೇಕು. ನಮ್ಮ ಹತ್ರ ಪೇಂಟ್ ಸ್ಟಾಕಲ್ಲಿದೆ, ಎಲ್ಲ ಇದೆ. ದ ಓನ್ಲಿ ಕಂಡೀಷನ್ ಇಸ್ ನೀವು ನಿಮ್ಮ ಹೆಸರು ಬಳಸಂಗಿಲ್ಲ, ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಂಗಿಲ್ಲ. ನೀವು ಪೇಂಟ್ ಎಲ್ಲ ಮಾಡಿದ್ಮೇಲೆ ನಿಮ್ಮ ಲೋಗೋಗಳನ್ನು ಅಲ್ಲಿ ಹಾಕಂಗಿಲ್ಲ, ಚಿಕ್ಕದಾಗೂ ಹಾಕಂಗೇ ಇಲ್ಲ. ನೀವು ಇದಕ್ಕೆ ಹ್ಞೂ ಅಂದರೆ ನಾವು ಪರ್ಮಿಷನ್ ಕೊಡ್ತೀವಿ. ಏನಕ್ಕೆ ಈ ಥರ ಅಂದರೆ ಅಲ್ಲಿರೋ MLAಗಳಿಗೆ ಭಯ ಇದೆ. ಓಕೆ, ಜನ ಅನ್ಕೊಬೋದು ನಾನೇನೂ ಮಾಡ್ತಿಲ್ಲ, ಇವ್ರು ಮಾಡ್ತಿದ್ದಾರೆ ಅಂತ. ಅವರೇ ಮಾಡ್ಬೋದಲ್ಲ, ಮತ್ತೆ ಅವ್ರು ಮಾಡಲ್ವಲ್ಲ. ಅವ್ರ ಫಂಡ್ಸ್ ಬೇರೆದಕ್ಕೆ ಇಟ್ಟಿರ್ತಾರೆ, ಓಕೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾಳೆ ಯಾರಾದರೂ ಒಬ್ರು ಗ್ಯಾಸ್ ಲೈನ್ ಹಾಕ್ತಾರೆ ಅಂದರೆ ಅದನ್ನು ಅಗಿಬೇಕಾಗತ್ತೆ. ಸೊ ಹಾಗಾಗಿ ಫಂಡ್ಸ್ ಅನ್ನೋದು ಇದೆ, ಅದನ್ನು ಯೂಸ್ ಮಾಡ್ಕೊಳ್ತಿಲ್ಲ ಯಾರು ಕರೆಕ್ಟ್ ವಿಷಯಕ್ಕೆ. ಸೊ ಅವರು ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಮಾಡೋಕ್ಕೂ ಬಿಡೋದಿಲ್ಲ. ತುಂಬ ಭಯ ಇದೆ, ಲೀಡರ್ಸಿಗೆ ಭಯ ಇದೆ, ಅಧಿಕಾರಿಗಳಿಗೆ ತುಂಬ ಪ್ರೆಷರ್ ಇದೆ. ನಾವು ಏನೇ ಬೈಬೋದು ಅಥವಾ ಏನು ಕೆಲಸ ಆಗ್ತಿಲ್ಲ ಅಂತ ಹೇಳ್ಬೋದು, ಬಟ್ ಅವ್ರಿಗೂ ತುಂಬ ಪ್ರೆಷರ್ ಇರುತ್ತೆ. ಓಕೆ, ಇನ್ ದ ಸೆನ್ಸ್ ತುಂಬ ಪೊಲಿಟಿಕಲ್ ಪ್ರೆಷರ್ ಇರುತ್ತೆ. ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಮಾಡೋಕ್ಕಾಗದೇ ಇರುತ್ತೆ. ಖಂಡಿತ. ಸೊ ಈ ಥರ ನೀವು ಮತ್ತು ಬೇರೆಯವ್ರು ಯಾರೋ ಕೂತು ಈ ಥರ ಕಾನ್ವರ್ಸೇಷನ್ ಮಾಡಿದ್ದಿದೆಯಾ? ಏನಕ್ಕೆ, ಯಾವ ಥರ ಅಂದರೆ ಇವಾಗ ನನಗೆ ಈ ಥರ ಮಾಡಬೇಕಂತ ಇದೆ, ಬಟ್ ಆಗ್ತಾ ಇಲ್ಲ, ಪೊಲಿಟಿಕಲ್ ಪ್ರೆಷರ್ ಇದೆ ಅಂತ. 2-3 ಪ್ರಾಜೆಕ್ಟ್ಸಲ್ಲಿ ಹಂಗಾಗಿದೆ. ಸೊ ಯಾರೋ ಒಬ್ರು ತುಂಬ ಸಪೋರ್ಟಿವ್ ಆಗಿ ನಾನು ನಿಂತ್ಕೊತೀನಿ ನೀವು ಮಾಡಿ ಅಂದಾಗ ಲಾಸ್ಟಿಗೆ ನಾವು ಅದನ್ನು ಮಾಡೋಕ್ಕೆ ಆಗಲ್ಲ. ಪಬ್ಲಿಕ್ ಫ್ರಿಡ್ಜ್. ಸೊ ನಮ್ಗೆ ಹಾಗೇ ಇಲ್ಲ ಅದು. ಇಟ್ಸ್ ನಾಟ್ ಪೊಲಿಟಿಕಲ್. ಅಗೇನ್ ಎಲ್ಲ ಪ್ರಾಜೆಕ್ಟ್ಗೂ ಪೊಲಿಟಿಕಲ್ ಅಂತಲೇ ಇಲ್ಲ. ನಿಮ್ಮ ಸುತ್ತಮುತ್ತ ಇರೋರೇ ಬಿಡಲ್ಲ, ನಿಮ್ಮ ಜೊತೆ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳೇ ಬಿಡಲ್ಲ. ಸೊ ಆಗ ಆಗುವಂಥ ಬೇಜಾರು, ನೀವು ಈಗ ಜೊತೆಗೆ ಇಟ್ಕೊಂಡು ಬಿಟ್ಟಿಲ್ವಲ್ಲ. ನೀವು ನಂಬಲ್ಲ, ಪ್ರತಿ ಪ್ರಾಜೆಕ್ಟ್ ಮಾಡುವಾಗಲೂ ಕೂಡ ಲೋಗೋಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತವೆ ಅಂದರೆ, ನನ್ನ ಲೋಗೋ ದೊಡ್ಡದಿದೆ, ಅವ್ರ ಲೋಗೋ ಚಿಕ್ಕದಿದೆ, ನಾನು ಪರ್ಮಿಷನ್ ಕೊಡಲ್ಲ, ನನ್ನ ಜಾಗದಲ್ಲಿ ಇದು ಮಾಡ್ತಿರೋದು ನೀನು, ಅದೇ ನಿನ್ನ ಲೋಗೋ ಅಷ್ಟು ದೊಡ್ಡದು ಹಾಕ್ಕೊಂಡಿದ್ಯಾ. ಸೊ ಆಲ್ ದಿಸ್ ವಿಲ್ ಕಮ್. ಸೊ ಇದೆಲ್ಲ ಪ್ರಾಬ್ಲಮ್ಸು ನಿಮ್ಮ ಓನ್ ಕಮ್ಯುನಿಟಿಯಿಂದನೇ ಬರ್ತಿರೋದು? ಕಮ್ಯುನಿಟಿಯಿಂದನೇ ಬರ್ತಿರೋದು. ಓಕೆ. ಸೊ NGO ಅಂತ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ವಾ? ಸೊ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ತಾಯಿದ್ದೀರಾ. ಬಟ್ ನೀವು ಹೇಳೋದು ಕೇಳಿದ್ರೆ ಸೆಲ್ಫ್ಲೆಸ್ ಎಲ್ಲಿದೆ ಅಂತ ಕೆಲವೊಂದು ವಿಷಯದಲ್ಲಿ ಅಟ್ಲೀಸ್ಟ್. ಸೆಲ್ಫ್ಲೆಸ್ ಅನ್ನೋದು ಮೇ ಬಿ ತುಂಬ 1% 2% ಅಷ್ಟೇ. ಓಕೆ. ಇದರಿಂದ ಏನು ಸಿಗುತ್ತೆ ಅನ್ನೋದನ್ನೇ ಇರೋದು. ಈಗ ಯಾರೋ ಒಬ್ಬರು ನನಗೆ 5 ಲಕ್ಷ ಫಂಡ್ ಕೊಡ್ತಿದ್ದಾರೆ ಅಂದರೆ ಖಂಡಿತ 100ರಲ್ಲಿ 80% ಜನ ಮನ್ಸಾರೆ ಕೊಡ್ಬೋದು. ಉಳಿದ 20% ಇದ್ದಾರೆ ಗೊತ್ತಾ, ಇವತ್ತು ಇವನಿಗೆ ಫಂಡ್ ಮಾಡಿದ್ರೆ ನಂಗೆ ನಾಳೆ ಏನೋ ಸಿಗುತ್ತೆ. ಓಕೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಏನು ಸಿಗ್ಬೋದು? ಸಪೋರ್ಟ್. ಈಗೇನಾಗುತ್ತೆ, ನಮ್ಮ ಕೆಲಸಗಳನ್ನೆಲ್ಲ ನೋಡಿ ಅಥವಾ ನಮ್ಮ ಕೆಲಸಗಳ ಜೊತೆ ಕೈ ಜೋಡಿಸಿ ತುಂಬ ಜನ ಯೂತ್ಸ್ ನಮ್ಮ ಜೊತೆ ಇರ್ತಾರೆ. ಸೊ ನಮ್ಮನ್ನು ಫಂಡ್ ಮಾಡಿದಾಗ ಅವ್ರಿಗೆ ಅನಿಸುತ್ತೆ, ಓಕೆ ಇವ್ರನ್ನ ಫಂಡ್ ಮಾಡಿದ್ದೀವಿ, ನಾಳೆ ನಾವೇನಾದರೂ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಅಥವಾ ಇನ್ನೊಂದು ಮಾಡಿದ್ರೆ ಜನ ಬರ್ತಾರೆ. ಸೊ ದಟ್ ಈಸ್ ದ ಓನ್ಲಿ ಥಿಂಗ್. ಎಸ್ಪೆಷಲಿ ನನಗೆ ತುಂಬ ಪೊಲಿಟಿಕಲ್ ಪಾರ್ಟೀಸಿಂದ ಆಫರ್ಸ್ ಇದೆ. ಓಕೆ. ಜಾಯ್ನ್ ಆಗಿ.
ಅವರು ನನಗೋಸ್ಕರ ಜಾಯ್ನ್ ಆಗಿ ಅಂತಿಲ್ಲ, ನನ್ನ ಹಿಂದೆ ಇರೋ ಜನಕ್ಕೋಸ್ಕರ ಜಾಯ್ನ್ ಆಗಿ ಅಂತಿದ್ದಾರೆ. ಸೊ ವಿ ಆರ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಪಾರ್ಟಿ ಟಿಲ್ ಡೇಟ್. ಓಕೆ. ಸಂಪಿಗೆ ಸ್ಟಾರ್ಟ್ ಆದಾಗಲಿಂದ ಇಲ್ಲಿ ತನಕ ನಾವು ಯಾವುದೇ ಪಾರ್ಟಿಗಳ ಜೊತೆ ಅಸೋಸಿಯೇಟ್ ಆಗಿಲ್ಲ, ನಾವು ಆಗೋದೂ ಇಲ್ಲ. ನೀವು ಹೇಳಿದ್ರಿ ಪಬ್ಲಿಕ್ ಫ್ರಿಡ್ಜ್, ಸೊ ನಿಮ್ಮ ಕಮ್ಯುನಿಟಿಯಲ್ಲಿರೋರೇ ಬಿಡಲಿಲ್ಲ ಅಂತ, ರೀಸನ್ಸ್ ಏನೇ ಆಗಿರ್ಬೋದು. ಬಟ್ ಇನ್ ಕೇಸ್ ಎಲ್ಲ ಅಪ್ರೂವ್ ಆಗಿ ಇನ್ ಕೇಸ್ ಅದು ಸಕ್ಸಸ್ ಆಗಿದರೆ ಏನು ಚೇಂಜಸ್ ಮಾಡ್ತಾಯಿತ್ತು ಅಂತ? ಸರ್, ಎಷ್ಟೋ ಜನಕ್ಕೆ ಊಟ ಸಿಗ್ತಿತ್ತು. ಫಸ್ಟ್ ಥಿಂಗ್, ನಮಗೆ ಹೊಟ್ಟೆ ತುಂಬಿರೋರು ನಮಗೇನು ಅನಿಸಲ್ಲ ಸರ್. ನಮ್ಮ ಹತ್ರ ಅಕೌಂಟಲ್ಲಿ ದುಡ್ಡಿರುತ್ತೆ, ಸ್ವಿಗ್ಗಿ ಮಾಡ್ತೀವಿ, ಜೆಪ್ಟೋ ಮಾಡ್ತೀವಿ, ಅಥವಾ ಇನ್ನೊಂದು ಮಾಡ್ತೀವಿ. ಊಟ ಇಲ್ಲದೇ ಇರೋರಿಗೆ ಗೊತ್ತು ಊಟದ ವ್ಯಾಲ್ಯೂ. ಮೇ ಬಿ ನಾನು ಅವ್ರಿಗೆ ಫುಲ್ ಮೀಲ್ಸ್ ಕೊಡಿಸದೇ ಇರ್ಬೋದು, ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊಟ್ಟೆ ತುಂಬಿಸೋ ಅಷ್ಟಾದರೂ ನನಗೆ ಊಟ ಕೊಡ್ಬೋದಾಗಿತ್ತು. ಸೊ ಎಷ್ಟೋ ಜನರು ಊಟ ಕಿತ್ಕೊಂಡ್ರು ಅನಿಸುತ್ತೆ. ಸೊ ಅದು ಮಾಡಿದರೆ ಒಳ್ಳೇದಾಗ್ತಿತ್ತು. ಅಟ್ಲೀಸ್ಟ್ ಆನ್ ಅ ಡೈಲಿ ಬೇಸಿಸ್ 10-15 ಜನಕ್ಕಾದರೂ ಊಟ ಸಿಗ್ತಿತ್ತು. ಬಟ್ ಅಟ್ಲೀಸ್ಟ್ ಏನಾದರೂ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ರಾ? ಟ್ರಯಲ್ ಮಾಡಿದ್ವಿ. ಒಂದು 3 ಡೇಸ್ಗೆ ನಾವು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ಓಡಿತ್ತು. ಎಸ್ಪೆಷಲಿ ದೇವಸ್ಥಾನದ ಆವರಣದಲ್ಲಿ ಇಟ್ಟಿರುವಂಥ ಪಬ್ಲಿಕ್ ಫ್ರಿಡ್ಜ್ ಅದು. ಎಷ್ಟೋ ಜನ ಭಕ್ತರು ಬರುವಂಥದ್ದು ಚಕ್ಲಿಗಳು ಇಡ್ತಿದ್ರು, ಕೋಡ್ಬೇಳೆ ಇಡ್ತಿದ್ರು. ಸಿನ್ಸ್ ಇಟ್ ವಾಸ್ ನಾಟ್ ಆಪ್ರೇಷನಲ್, ಅಂದರೆ ನಾವು ಪವರ್ ಕೊಡದೇ ಇದ್ದಿದ್ದ ಕಾರಣದಿಂದಾಗಿ ಡ್ರೈ ಐಟಮ್ಸ್ ತಂದು ಇಡ್ತಾಯಿದ್ರು. ಓಕೆ. ರೆಡಿ ಮಿಕ್ಸ್ಗಳನ್ನು ಇಡ್ತಾಯಿದ್ರು. ಫಾರ್ ಎಕ್ಸಾಂಪಲ್, ಇವಾಗ ಈಗಲೇ ಅವರು ಬಿಸಿನೀರು ಹಾಕ್ಕೊಂಡು ತಿನ್ಬೋದು, ಆ ಥರದನ್ನ ಇಡ್ತಾಯಿದ್ರು. ನೀರಿನ ಬಾಟ್ಲ್ ಇಡ್ತಾಯಿದ್ರು. ಯಾವುದಕ್ಕೂ ಯೂಸ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನೀರಿನ ಬಾಟ್ಲಿಗಾದರೂ ಯೂಸ್ ಆಗ್ತಿತ್ತು. ಕರೆಕ್ಟ್. ಸೊ ಅಂಥ ಒಂದು ಪ್ರಾಜೆಕ್ಟ್ ಸುಮ್ಮನೆ ಇದೆ. ಲಾಸ್ಟ್ 6 ಮಂತ್ಸಿಂದ ಅದು ಹಾಗೆ ಇದೆ. ನಾವು ಅದನ್ನು ಓಪನ್ನು ಕೂಡ ಮಾಡಿಲ್ಲ. ಬೇರೆ ಏರಿಯಾದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದಾರಾ? ತುಂಬ ಏರಿಯಾದಲ್ಲಿ ಮಾಡಿದ್ದಾರೆ. ಓಕೆ. ಬಟ್ ಅಗೇನ್ ಸಿವಿಕ್ ಸೆನ್ಸ್ ಇಶ್ಯೂ. ಜನ ಅವ್ರ ಮನೇಲಿ ಇದ್ದಿದ್ದು ಕಸ, ಬಟ್ಟೆ, ಶೂಗಳು ಎಲ್ಲ ತಂದಿಡ್ತಾರೆ. ಸೊ ಇದು ಏನಾಗುತ್ತೆ, ಶೂ ಇಟ್ಟಿದ್ದ ಪಕ್ಕ ನೀವು ತಗೊಳಕ್ಕಾಗಲ್ಲ. ಸೊ ಆ ಥರ. ಪ್ಲಸ್ ಇನ್ನೊಂದು ಏನಾಗುತ್ತೆ, ಇದು ಎಲ್ಲಂದರೆ ಅಲ್ಲಿ ಇಡೋಕ್ಕಾಗಲ್ಲ. ಎಕ್ಸಾಂಪಲ್, ಇವಾಗ ಎಲ್ಲೋ ಒಂದು ಜಾಗ ಇದೆ, ನಾನು ಇಟ್ಬಿಡ್ತೀನಿ ಅಂದರೆ ಆಗಲ್ಲ. ತೊಗೊಳ್ಳೋರ್ಗೂ ಕೂಡ ಸ್ವಲ್ಪ ಭಯ ಇರುತ್ತೆ, ತೊಗೊಳ್ಳೋರ್ಗೂ ಕೂಡ ಒಂದು ಅಂಜಿಕೆ ಇರುತ್ತೆ. ಯಾರೋ ಅವ್ರು ಕೊಡ್ತಿದ್ದಾರೆ ಅಂದರೆ ಈಸ್ಕೊಳ್ಳುವಾಗ ತುಂಬ ಭಯ ಆಗುತ್ತೆ. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ನಾವು ಇನಿಷಿಯಲ್ ಡೇಸ್ ವೆನ್ ವಿ ಸ್ಟಾರ್ಟೆಡ್, ಕೋವಿಡ್ ಟೈಮ್ ಅದು. ಸೊ ಮಾಸ್ಕ್ ಡೊನೇಷನ್ ಡ್ರೈವ್ ಮಾಡ್ತಾಯಿದ್ವಿ, ಎಲ್ಲರಿಗೂ ಕೊಡ್ತಿದ್ವಿ. ಒಬ್ಬರು ಈಸ್ಕೊಂಡೇ ಇಲ್ಲ, ಅವ್ರ ಹತ್ರ ಮಾಸ್ಕ್ ಇರಲಿಲ್ಲ. ನಾನು ಕೇಳಿದೆ, ಏನಕ್ಕೆ ನೀವು ಈಸ್ಕೊಳ್ಳಲ್ವಾ? ಸರ್, ನೀವು ಕೊಟ್ಟ ಮೇಲೆ ಆ ಫೋಟೋ ಹಿಡ್ಕೊತೀರಾ ಸರ್. ಓಕೆ. ದಟ್ ಡೇ ಟ್ರಿಗರ್ಡ್. ನಾವು ಇಲ್ಲಿ ತನಕನೂ ಯಾರಿಗೂ ಕೊಡೋ ಫೋಟೋ ಹಾಕಲ್ಲ ನಾವು, ಬಿಕಾಸ್ ಅದು ತುಂಬ ಒಂಥರ ಆಗುತ್ತೆ. ಇಫ್ ದೇ ಆರ್ ಓಕೆ, ದೇ ಹ್ಯಾವ್ ದಟ್ ಕನ್ಸೆಂಟ್, ದಟ್ ಇಸ್ ಫೈನ್. ನೀವು ಕನ್ಸೆಂಟ್ ಇಲ್ದಂಗೆ ನೀವು ಮೇಲೋಗೋಕ್ಕೆ ಇನ್ನೊಬ್ರನ್ನ ತುಳಿತೀರಾ ಅಂದರೆ ದಟ್ ಡಸಂಟ್ ಮೇಕ್ ಸೆನ್ಸ್. ಹಾಗಾಗಿ ನಾವು ಪಬ್ಲಿಕ್ ಫ್ರಿಡ್ಜ್ ಎಲ್ಲ ಕಡೆ ಇಡೋಕ್ಕಾಗಲ್ಲ. ಸೊ ಇವಾಗ ಈ ಪಾಡ್ಕಾಸ್ಟ್ನ ಅಥವಾ ಈ ಎಪಿಸೋಡ್ನ ಯಾರಾದರೂ ಕೇಳ್ತಾ ಇರೋರು ಇನ್ ಕೇಸ್ NGO ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಹೇಗಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಏನಾದರೂ ಸ್ಟೆಪ್ಸ್ ಇದೆಯಾ? ಇದಾದ್ಮೇಲೆ ಇದು ಥಿಂಗ್, ನೀವು ಒಂದು ಹೆಸರನ್ನು ಇಡಬೇಕು. ಹೆಸರನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ನಾನು ಹೆಸರು ವಿಷಯ ಹೇಳುವಾಗ ಹೇಳಲೇಬೇಕು. ಎಷ್ಟೋ ಜನ ಸ್ವಾಮೀಜಿಗಳಿಗೆ ಕೇಳಿದ್ದೆ, ನಾನು ದೊಡ್ಡ ಸ್ವಾಮೀಜಿಗಳಿಗೆ ಕೇಳಿದ್ದೆ, ಏನು ಇಡಲಿ ನನ್ನ ಹೆಸರು NGO ಅದು ಅಂತ. ಅವರೆಲ್ಲ ನಕ್ಬಿಟ್ಟು ಯಾವುದೋ ಒಂದು ಹೆಸರು ಸಜೆಸ್ಟ್ ಮಾಡ್ಬಿಟ್ಟು ಹೋಗ್ಬಿಡ್ತಿದ್ರು. ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ BK ಶಿವರಾಮ್ ಸರ್. ಏನೋ ಒಂದು ವಿಷಯಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ಹಿಂಗೆ ಒಂದು ಟಾಪಿಕ್ ಬಂತು, ಸಂಪಿಗೆ ಅಂತ ಇಡು ಅಂದರು. ಸೊ ಫ್ರಮ್ ದಟ್ ಡೇ ಸಂಪಿಗೆ ಸ್ಟಾರ್ಟೆಡ್. ಸೊ ಹೆಸರು ಈಸ್ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಕೆಲವು ರಿಜಿಸ್ಟ್ರೇಷನ್ಸ್ ಇರುತ್ತೆ. ಓಕೆ. ಅದಕ್ಕೆ ನೀವು ಆಡಿಟರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ನಿಯರೆಸ್ಟ್ ಸಬ್ ರಿಜಿಸ್ಟರ್ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ಅವ್ರು ನಿಮ್ಗೆ ಹೇಳ್ತಾರೆ ಯಾವ ರೀತಿ ಮಾಡಬೇಕು ಅಂತ. ರಿಜಿಸ್ಟರ್ ಮಾಡ್ಕೊಬೋದು. ನೆಕ್ಸ್ಟ್ ಕರೆಂಟ್ ಅಕೌಂಟ್ ಓಪನ್ ಮಾಡೋದು. ಒಂದು ಅಕೌಂಟ್ ಅಂತ ಇರಬೇಕು NGOಗೆ. ಇಷ್ಟಿದ್ರೆ ಸಾಕು. ನನ್ನ ಹಿಂದೆ ಜನ ಇಲ್ಲ, ನನ್ನ ಹತ್ರ ದುಡ್ಡಿದ್ದಕ್ಕೆ ತುಂಬ ಮಿನಿಮಲ್ ಆಗಿ ಖರ್ಚಾಗುತ್ತೆ. ಓಕೆ. ನೀವೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಎಷ್ಟಕ್ಕೆ ಓಪನ್ ಮಾಡ್ತೀರಾ, ಅದೇ ರೀತಿ ಒಂದು ಕರೆಂಟ್ ಅಕೌಂಟ್ ಮಾಡ್ತೀರಾ. ಮೇ ಬಿ ನೀವೊಂದು NGO ರಿಜಿಸ್ಟ್ರೇಷನ್ ಫಾರ್ಮಾಲಿಟೀಸ್ಗೆ ಒಂದು 10,000 ಖರ್ಚಾಗ್ಬೋದೇನೋ, ಅಷ್ಟೇ. ಸೊ ಕಮ್ಮಿ ಕಾಸಲ್ಲೇ ಎಲ್ಲ ಮುಗ್ದೋಗುತ್ತೆ. ಬಟ್ ಯು ಶುಡ್ ಅಗೇನ್ ಫೈಂಡ್ ಅ ರೈಟ್ ಒನ್. 50,000ಕ್ಕೆ ಮಾಡೋರು ಇದ್ದಾರೆ, 1 ಲಕ್ಷ ಈಸ್ಕೊಂಡವರು ಇದ್ದಾರೆ. ರೀಸೆಂಟಾಗಿ ಯಾರೋ ಒಬ್ರು NGOದವ್ರು ಬಂದ್ಬಿಟ್ಟು ನಂಗೆ ಹತ್ರ ಹೇಳ್ತಾ ಇದ್ರು, ಸರ್ ಈ ಲೋಗೋ ಡಿಸೈನ್ಗೆ 30,000 ಈಸ್ಕೊಂಡ್ರು ಸರ್. ಕ್ಯಾನ್ವಾದಲ್ಲಿ ಮಾಡ್ಬೋದು ಅದನ್ನ, ನೀವು ಹುಡುಕ್ಬೇಡಿ. ನೀವು ಏನಾಗ್ತಿದೆ, ಜನ ನಾನು NGO ಸ್ಟಾರ್ಟ್ ಮಾಡಬೇಕು ಅಂದರೆ ದೊಡ್ಡದಾಗಿ ಮಾಡಬೇಕು.
ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಜನ ನಂಬಲ್ಲ, ನಾವು 3 ದಿವಸದಲ್ಲಿ ಸಂಪಿಗೆನ ಫೈನಲೈಸ್ ಮಾಡಿದ್ದು. 3 ದಿವಸದಲ್ಲಿ ಲೋಗೋ, ಹೆಸರು, ರಿಜಿಸ್ಟ್ರೇಷನ್ 3 ದಿವಸದಲ್ಲಿ ಮುಗಿಸಿದ್ದು. ಸೊ ನಾಳೆ ಅಂತಿದ್ರೆ ಅದು ನಾಳೆ ಆಗ್ತಾನೆ ಇರುತ್ತೆ. ಮೇ ಬಿ ಎಲ್ಲ ತುಂಬ ಲೈಫ್ ಈಸಿಯಾಗಿದೆ ಅನಿಸುತ್ತೆ, ನಾವೇ ಕಾಂಪ್ಲಿಕೇಟ್ ಮಾಡ್ಕೊತಿದ್ದೀವಿ. ನಾವು ಇಷ್ಟಿರೋದನ್ನ ಇಷ್ಟು ಯೋಚನೆ ಮಾಡಿ ಕಾಂಪ್ಲಿಕೇಟ್ ಮಾಡ್ಕೊತಿದ್ದೀವಿ. ಇವಾಗ ನಾನು ನಿಮ್ಮ NGOಗೆ ಡೊನೇಟ್ ಮಾಡಲ್ಲ ಅಂದ್ಕೊಳ್ಳಿ, ಅಥವಾ ಯಾರೇ ಆಗಲಿ, ಬಟ್ ಆದರೂ ಹೆಲ್ಪ್ ಮಾಡಬೇಕು ಅಂದರೆ ಹೇಗೆ ಹೆಲ್ಪ್ ಮಾಡ್ಬೋದು? ಫಸ್ಟ್ ಥಿಂಗ್, ಹ್ಯಾಸ್ ಐ ಸೆಡ್, ಡೊನೇಷನ್ ಬೇಡ, ನೀವು ಬಂದು ಸರ್ವಿಸ್ ಮಾಡಿ. ವಾಲಂಟ್ರಿ ಮೇ ಬಿ ಒಂದು 2 hours 3 hours ಫ್ರೀ ಇದ್ದೀರಾ ವೀಕೆಂಡ್ಸಲ್ಲಿ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ನಾವೆಲ್ಲೋ ಒಂದು ಕಡೆ ಕಾಂಪೋಸ್ಟ್ನ ಮಾಡ್ತಿರ್ತೀವಿ, ಅಥವಾ ಕಸಾನ್ ಕ್ಲೀನ್ ಮಾಡ್ತಿರ್ತೀವಿ, ಅಥವಾ ಇನ್ನೊಂದು ಮಾಡ್ತಿರ್ತೀವಿ, ಫೋಟೋ ಫ್ರೇಮ್ಸ್ನ ರೀಸೈಕಲ್ ಮಾಡ್ತಿರ್ತೀವಿ. ಜಾಯ್ನ್ ಅಸ್. ನೀವು ಜಾಯ್ನ್ ಆಗೋದ್ರಿಂದ ನಿಮ್ಗೇನು ಬೆನಿಫಿಟ್ ಅಂತಲೂ ಕೇಳ್ಬೋದು. ಯು ವಿಲ್ ಗೆಟ್ ಲೈಕ್ ಮೈಂಡೆಡ್ ಪೀಪಲ್. ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ. ಮೇ ಬಿ ನೀವು ಮನೆಯಲ್ಲೇ ಇದ್ದು ಅಥವಾ ಕಾಲೇಜ್ಗೆ ಹೋಗ್ಬಿಟ್ಟು ಬರೋದು ಇದೇ ಮಾಡ್ತಿರುವಾಗ ನೀವು ಆ ಗೂಡಲ್ಲೇ ಇರ್ತೀರ, ಆ ಒಂದು ಚೌಕಟ್ಟಲ್ಲೇ ಇರ್ತೀರ, ಅದರಿಂದ ಈಚೆ ಬರ್ಬೋದು. ಆ ಕಾಂಟ್ಯಾಕ್ಟ್ ನಿಮ್ಗೆ ಎಲ್ಲಾದರೂ ತೊಗೊಂಡೋಗ್ಬೋದು. ಅಟ್ ದ ಸೇಮ್ ಟೈಮ್ ಯೂತ್ಸ್ಗೆ ನಾನು ಎಷ್ಟೋ ಇಂಟರ್ವ್ಯೂಸ್ ತೊಗೊಂಡಿದ್ದೀನಿ, ಎಷ್ಟೋ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಲೈಕ್ ಕಂಪ್ನಿಗಳಲ್ಲಿ. ಆಗೇನಾಗುತ್ತೆ, ನಮ್ಮ ಏನೊಂದು ಓದಿದ್ದೀವಿ, ನಾವು ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಅಂತ ಹೇಳೋದಕ್ಕಿಂತ ನೀವು ಈ ಟಾಪಿಕ್ಸ್ ಬಗ್ಗೆ, ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡಿದಾಗ ಇಂಟರ್ವ್ಯೂವರ್ ವಿಲ್ ಬಿ ಮೋರ್ ಕೀನ್ ಟು ಲಿಸನ್. ಸೊ ಜನಕ್ಕೆ ಇದು ಗೊತ್ತಾಗಬೇಕು, ಅಥವಾ ಸ್ಟೂಡೆಂಟ್ಸಿಗೆ ಇದು ಗೊತ್ತಾಗಬೇಕು. ನೀವು ಮಾಡೋದ್ರಿಂದ, ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾರಿಗೆ ಗೊತ್ತು, ಮುಂದೆ ನಿಮ್ಮ ಒಂದು ಐಡಿಯಾ ನೆಕ್ಸ್ಟ್ ನೀವೊಂದು NGO ಸ್ಟಾರ್ಟ್ ಮಾಡ್ಬೋದು. ಸೊ ದುಡ್ಡು ಕೊಡೋಕ್ಕಾಗಿಲ್ಲ ಅಂದ್ರೂ ಪ್ಲೀಸ್ ಕಮೆಂಟ್ ಸರ್ವಿಸ್. ಸೊ ಈಗ ವಾಲಂಟ್ರಿಯಾಗಿ ಬರಬೇಕು ಅಂದರೆ ಏನಾದರೂ ಫಾರ್ಮಾಲಿಟೀಸ್ ಇದೆಯಾ ಅಥವಾ? ವೆರಿ ಸಿಂಪಲ್ ಸರ್. ಒಂದು ವಾಟ್ಸಪ್ ಗ್ರೂಪ್ ಇದೆ, ಓಕೆ, ಗ್ರೂಪಲ್ಲಿ ಹಾಕ್ತೀವಿ, ಈವೆಂಟ್ ಇದ್ದ ದಿವಸ ತಿಳಿಸ್ತೀವಿ, 5-6 ದಿವಸದ ಮುಂಚೆ. ದೇ ಕ್ಯಾನ್ ಜಾಯ್ನ್ ಅಸ್. ಸೊ ಈ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕಂದ್ರೆ ಹೇಗೆ? ಇನ್ಸ್ಟಾಗ್ರಾಮಲ್ಲಿ? ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು ಸಾಕು. ಓಕೆ. ಅಥವಾ ದೇ ಕ್ಯಾನ್ DM ಮೀ, ದೇ ಕ್ಯಾನ್ ಗೂಗಲ್ ಅಸ್, ನಮ್ಮ ನಂಬರ್ ಸಿಗುತ್ತೆ. ದೇ ಕ್ಯಾನ್ ಜಸ್ಟ್ ಕಾಲ್ ಅಸ್, ವಿ ವಿಲ್ ಆ್ಯಡ್ ದಮ್ ಇನ್ ಅ ವಾಟ್ಸಪ್ ಗ್ರೂಪ್. ನಾವು ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಇಟ್ಕೊಂಡಿಲ್ಲ. ಅಂದರೆ ಇಂಟರ್ವ್ಯೂ ಮಾಡೋದು, ನೀವೇನಕ್ಕೋಸ್ಕರ ಬರ್ತಿದ್ದೀರಾ ಅಂತ ಕೇಳೋದು, ದಟ್ ಡಸಂಟ್ ಸರ್ವ್ ದ ಪರ್ಪಸ್. ಒಬ್ರೊಬ್ರಿಗೆ ಬೇಜಾರಿರುತ್ತೆ, ಒಬ್ರೊಬ್ರಿಗೆ ಭಯ ಇರುತ್ತೆ ಹೆಂಗೆ ಹೇಳೋದು ಅಂತ. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಾದರೂ ಇದೆಯಾ, ಎಲ್ಲಿ ಜನರು ಅದನ್ನು ತಿಳ್ಕೋಬೇಕು ಅಂತ ಇರೋ ಪ್ರಾಜೆಕ್ಟ್ಸ್ ನೀವು ವರ್ಕ್ ಮಾಡ್ತಾ ಇರೋದು? ಕಂಪ್ಲೀಟ್ ಮಲ್ಲೇಶ್ವರಮಲ್ಲಿರೋ ಎಲ್ಲ ಒಂದು ಟೆಂಪಲ್ಸ್ನ ಪ್ಲಾಸ್ಟಿಕ್ ಫ್ರೀ ಮಾಡ್ತಿದ್ದೀವಿ. ಪ್ಲಾಸ್ಟಿಕ್ ಫ್ರೀ ಅನ್ನೋದಕ್ಕಿಂತ ಅಲ್ಲೇನು ಕಸ ಬರುತ್ತೆ ಅದನ್ನೆಲ್ಲದಕ್ಕೂ ಕೂಡ ಒಂದೆಲ್ಲ ಕಸನ ತೊಗೊಂಡು ಕಾಂಪೋಸ್ಟ್ ಮಾಡೋಣ ಅಂತಿದ್ದೀವಿ. ಸೊ ದಿಸ್ ಇಸ್ ದ ಪ್ರಾಜೆಕ್ಟ್ ವಿಚ್ ವಿ ಆರ್ ಪ್ಲಾನಿಂಗ್. ದಿಸ್ ಇಸ್ ಸಮಥಿಂಗ್ ಬಿಗ್. ಎಷ್ಟು ಟೆಂಪಲ್ ಇದೆ, ಎಲ್ಲ ಟೆಂಪಲ್. ಓಕೆ. ಯಾವುದೇ ಕಸ ಅಲ್ಲಿಂದ ಲ್ಯಾಂಡ್ ಫಿಲ್ಗೆ ಹೋಗಬಾರ್ದು, ಪ್ಲಾಸ್ಟಿಕ್ ಬಿಟ್ಟು. ಸೊ ಇದೊಂದು ತುಂಬ ದೊಡ್ಡ ಪ್ರಾಜೆಕ್ಟ್ ವಾಟ್ ವಿ ಆರ್ ಪ್ಲಾನಿಂಗ್. ಇನ್ನೊಂದು, ನಿಮ್ಮ ಮನೇಲಿ ಪೂಜಾ ರೂಮ್ ಇರುತ್ತೆ, ಪೂಜೆ ಮಾಡ್ತೀರಾ, ಹೂವು ಹಾಕ್ತೀರಾ, ಹೂವು ಏನು ಮಾಡ್ತಿದ್ದೀರಾ, ಬಿಸಾಕ್ತಿದ್ದೀರಾ. ಬಟ್ ತುಂಬ ಜನಕ್ಕೆ ಒಂದು ಸ್ವಲ್ಪ ಇರುತ್ತೆ, ಈ ಹೂವು ರೈಟ್ಫುಲ್ಲಾಗಿ ಬಿಸಾಕಿದರೆ ಚೆನ್ನಾಗಿರ್ತಿತ್ತು ಅಂತ. ಸೊ ಅಂಥ ಹೂವುಗಳನ್ನು ಕೂಡ ನಾವು ಕಲೆಕ್ಟ್ ಮಾಡ್ತೀವಿ. ದಿಸ್ ಇಸ್ ಸಮಥಿಂಗ್ ನ್ಯೂ ಇನ್ ಬ್ಯಾಂಗ್ಳೂರ್. ಒಂದು ಸ್ಪಾಟ್ ಇಟ್ಟಿರ್ತೀವಿ, ಅಲ್ಲಿ ತಂದು ಆ ಹೂವು ನಾವು ಹಾಕ್ಬೋದು, ಅದನ್ನು ನಾವು ಕಂಪೋಸ್ಟ್ ಮಾಡ್ತೀವಿ. ಸೊ ಲೇಟರ್ ಇದೇ ಕಾಂಪೋಸ್ಟ್ನ ಡಿವೈನ್ ಕಾಂಪೋಸ್ಟ್ ಅಂತ ಮಾರ್ತೀವಿ. ಓಕೆ. ಬಟ್ ಇದು ಮಲ್ಲೇಶ್ವರಮಲ್ಲಿ ಮಾತ್ರ ಆಗ್ತಾ ಇದೆ ಈಗ ಕರೆಂಟ್ಲಿ, ಮಲ್ಲೇಶ್ವರಂ. ಬಟ್ ಬೇರೆ ಸಂಘ ಸಂಸ್ಥೆಗಳು ತುಂಬ ಬೇರೆ ಜಾಗಗಳಲ್ಲೂ ಕೂಡ ಮಾಡ್ತಿದೆ. ಇದ್ರದ್ದು ಮೇನ್ ಐಡಿಯಾ ಬಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್, HSR ಲೇಔಟ್, ಸಿಟಿಸನ್ ಫೋರಮ್ ಅವ್ರದ್ದು. ಓಕೆ. ಸೊ ದೇ ಇಂಪ್ಲಿಮೆಂಟೆಡ್ ದಿಸ್ ಇನ್ ಬನಶಂಕರಿ ಟೆಂಪಲ್. ಆಫ್ಟರ್ ದಟ್ ವಿ ಸ್ಟಾರ್ಟೆಡ್ ಇನ್ ಮಲ್ಲೇಶ್ವರಂ. ದೇ ಹೆಲ್ಪ್ಡ್ ಅಸ್ ಸ್ಟಾರ್ಟಿಂಗ್ ಇನ್ ಮಲ್ಲೇಶ್ವರಂ. ಓಕೆ. ಸೊ ಕೊಲಾಬರೇಷನ್ಸ್ ಯಾರ ಜೊತೆ ಆದರೂ ಮಾಡಿದ್ದೀರಾ? ಖಂಡಿತ, ತುಂಬ ಆರ್ಗನೈಸೇಷನ್ಸ್ ಜೊತೆ ನಾವು ಕೊಲಾಬ್ರೇಟ್ ಮಾಡ್ತೀವಿ. ಎಕ್ಸಾಂಪಲ್ ಭರವಸೆ ಅಂತ ಒಂದು ಸಂಸ್ಥೆ ಇದೆ, ಭರವಸೆ ಜೊತೆ ಕೊಲಾಬ್ರೇಟ್ ಮಾಡ್ತೀವಿ. ಯೂತ್ ಫಾರ್ ಸೇವಾ, ಯೂತ್ ಫಾರ್ ಪರಿವರ್ತನ್. ಸೊ ತುಂಬ NGOs ಜೊತೆ. ಅಗೇನ್ ನಾವು ಅಂದಾಗ ಇಟ್ಸ್ ನಾಟ್ ಓನ್ಲಿ ಸಂಪಿಗೆ, ಇಟ್ಸ್ ಅಟ್ಲೀಸ್ಟ್ 5 to 10 ಗ್ರೂಪ್ಸ್. ಈಗ ಝೀರೋ ವೇಸ್ಟ್ ನಾವೇನು ಮಾಡ್ತಿದ್ದೀವಿ ಟೆಂಪಲ್ಸಲ್ಲಿ, ಇಟ್ ಇಸ್ ನಾಟ್ ಓನ್ಲಿ ಸಂಪಿಗೆ, ಇಟ್ ಹ್ಯಾಸ್ ಅಟ್ಲೀಸ್ಟ್ ಲೈಕ್ 10 ಗ್ರೂಪ್ಸ್ ಟುಗೆದರ್. ಅವ್ರು ಒಂದು ವಾರ ಮಾಡಿದ್ರೆ ನಾವು ಒಂದು ವಾರ ಮಾಡ್ತಿದ್ದೀವಿ. ಮೇ ಬಿ ನಾವೆಲ್ಲದನ್ನು ಮ್ಯಾನೇಜ್ ಮಾಡ್ತಿರ್ಬೋದು, ಫಂಡ್ಸ್ ಮ್ಯಾನೇಜ್ ಮಾಡ್ತಿರ್ಬೋದು, ಬಟ್ ನಾನೊಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಸೊ ಎಕ್ಸಾಂಪಲ್, ನಾನೊಬ್ಬನೇ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹಿಂದೆ ಇರೋ ಎಲ್ಲರೂ ಕೂಡ ಕೈ ಜೋಡಿಸಿದ್ರೇ ಏನಾದರೂ ಒಂದು ಮಾಡ್ಬೋದು. ದಟ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಟುಡೇ ಇನ್ ಮಲ್ಲೇಶ್ವರಂ. ವಿ ಹ್ಯಾವ್ ಜನರೇಟೆಡ್ ಅಟ್ ಲೀಸ್ಟ್ 4 tons ಆಫ್ ವೇಸ್ಟ್. ಓಕೆ. ವಿ ಹ್ಯಾವ್ ಸೆಗ್ರಿಗೇಟೆಡ್ ಇಟ್, ವಿ ಹ್ಯಾವ್ ಕ್ಲಿಯರ್ಡ್ ಇಟ್.
ಅಟ್ಲೀಸ್ಟ್ ಒಂದು 500 kg ಕಾಂಪೋಸ್ಟ್ನ ಸೆಲ್ ಮಾಡಿದ್ದೀವಿ ಇಲ್ಲಿ ತನಕ. ನಾನು ತುಂಬ ಕಮ್ಮಿ ನಂಬರ್ ಹೇಳ್ತಿದ್ದೀನಿ, 500 kg ಕಾಂಪೋಸ್ಟ್ನ ಸೆಲ್ ಮಾಡಿದ್ದೀವಿ. ನಮ್ಮ ಕಾಂಪೋಸ್ಟು ರೆಡಿ ಆಗಿದೆ ಅಂತ ವಿಡಿಯೋ ಹಾಕಿದ ತಕ್ಷಣ 2 ದಿವಸದಲ್ಲಿ ಖಾಲಿ ಆಗ್ಬಿಡುತ್ತೆ. ಓಕೆ, 1000 kg ಇದ್ರೂ ಖಾಲಿ ಆಗ್ಬಿಡುತ್ತೆ. ನೈಸ್. ಆ್ಯಕ್ಚುಲಿ ಜನ ಮುಂದೆ ಬಂದು ತೊಗೊಳ್ಳೋರು ಇದ್ದಾರೆ. ಓಕೆ, ಬಿಕಾಸ್ ನಾವು ಮಾರ್ಕೆಟ್ ಪ್ರೈಸಿಗೆ ಕೊಡಲ್ಲ. ಈಗ ನೀವು 1 kg ಕಾಂಪೋಸ್ಟ್ ತೊಗೊತೀರಾ ಅಂದರೆ ವರ್ಮಿ ಕಾಂಪೋಸ್ಟ್ ₹100 ಆಗುತ್ತೆ, ನಾವು ₹10 ಕೊಡ್ತೀವಿ. 90% ಕಮ್ಮಿ. ಹಾಂ, ಬಿಕಾಸ್ ಅಗೇನ್ ವಿ ಡೋಂಟ್ ವಾಂಟ್ ಪ್ರಾಫಿಟ್, ವಿ ವಾಂಟ್ ಪೀಪಲ್ ಟು ಕಮ್ ಜಾಯ್ನರ್ಸ್, ಅಥವಾ ಅವರು ಇದನ್ನು ಮನೇಲಿ ಮಾಡಬೇಕು ಅಂತ. ಸೊ ಇಷ್ಟೊತ್ತು ನಮ್ಮ ಜೊತೆ ಕೂತು ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಲೆಟ್ಸ್ ಕೊಲಾಬ್ರೇಟ್. ನೀವು ಕೂಡ ಒಂದ್ಸತಿ ಬನ್ನಿ. ಓಕೆ, ಮೇ ಬಿ ಆನ್ ಗ್ರೌಂಡ್ ನಾವು ಒಂದು ಪಾಡ್ಕಾಸ್ಟ್ ಮಾಡ್ಬೋದು. ಮೇ ಬಿ ವಿ ಕ್ಯಾನ್. ಸೊ ಈ ಪಾಡ್ಕಾಸ್ಟ್ ಮುಖಾಂತರ ಜನಕ್ಕೇನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ?